Evening and greetings to you in the precious name of our Lord and Savior Jesus Christ. ನಮ್ಮ ಕರ್ತನು ರಕ್ಷಕನಾದ ಯೇಸು ಕ್ರಿಸ್ತನ ಅಮೂಲ್ಯವಾದ ನಾಮದಲ್ಲಿ ನಿಮ್ಮೆಲ್ಲರಿಗೂ ಸಂಜೆ ವೇಳೆಯ ವಂದನೆಗಳು. I thank God for giving yet another opportunity to stand before you with the word of God. ದೇವರ ವಾಕ್ಯದೊಂದಿಗೆ ನಿಮ್ಮ ಮುಂದೆ ನಿಂತುಕೊಳ್ಳುವ ಮತ್ತೊಂದು ಅವಕಾಶಕ್ಕಾಗಿ ನಾನು ದೇವರನ್ನು ಕೊಂಡಾಡುತ್ತೇನೆ. It is only by His grace that we are here and we are standing and sitting before the word of God. ದೇವರ ಕೃಪೆಯಿಂದಲೇ ನಾವು ನಿಮ್ಮ ಮುಂದೆ ನಿಂತು ಮತ್ತು ನಾವೆಲ್ಲರೂ ಇಲ್ಲಿ ಕುಳಿತು ದೇವರ ವಾಕ್ಯದೊಂದಿಗೆ ನಾವು ಕುಳಿತಿದ್ದೇವೆ. So before we start this month's study, I have a question for all of you. ನನ್ನ ಈ ಒಂದು ಸತ್ಯವೇದ ಅಧ್ಯಯನ ಪ್ರಾರಂಭ ಮಾಡುವುದಕ್ಕೆ ಮುಂಚಿತವಾಗಿ ನಿಮ್ಮೆಲ್ಲರಿಗೂ ಒಂದು ಪ್ರಶ್ನೆ ಉಂಟು. Who is the New Testament writer who wrote the most number of books? ಹೊಸ ಒಡಂಬಡಿಕೆಯಲ್ಲಿ ಯಾರು ಅತಿ ಹೆಚ್ಚು ಪುಸ್ತಕಗಳನ್ನು ಬರೆದವರು? Paul the apostle. Answer is correct. So now the next question is, ಅಪೊಸ್ತಲನಾದ ಪೌಲನು ಮುಂದಿನ ಪ್ರಶ್ನೆ ಏನಂದ್ರೆ, who is the writer who wrote the second most number of books in the New Testament? ಹೊಸ ಒಡಂಬಡಿಕೆಯಲ್ಲಿ ಎರಡನೇ ಸ್ಥಾನದಲ್ಲಿ ಅತಿ ಹೆಚ್ಚು ಪುಸ್ತಕಗಳನ್ನು ಬರೆದವರು ಯಾರು? Apostle John. ಅಪೊಸ್ತಲನಾದ ಯೋಹಾನನು. Correct, right? How many books Apostle John has written? ಅಪೊಸ್ತಲನಾದ ಯೋಹಾನನು ಎಷ್ಟು ಪುಸ್ತಕಗಳನ್ನು ಬರೆದನು? 5 books. That's also correct. 5 ಪುಸ್ತಕಗಳು, ಅದು ಸರಿಯಾದ ಉತ್ತರ. So coming back to the first question, how many books Apostle Paul has written? ಮೊದಲನೇ ಪ್ರಶ್ನೆಗೆ ಬರೋಣ. ಅಪೊಸ್ತಲನಾದ ಪೌಲನು ಎಷ್ಟು ಪುಸ್ತಕಗಳನ್ನು ಬರೆದಿದ್ದಾನೆ? 14, 13, 14, 13. So both answers are correct, but I had a Sunday school teacher. ಎರಡು ಉತ್ತರ ಸರಿ, ಆದ್ರೆ ನನಗೆ ಒಬ್ಬ ಭಾನುವಾರ ಶಾಲೆ ಉಪಾಧ್ಯಾಯರು ಹೇಳಿದ್ದೇನೆಂದ್ರೆ, so the teacher, that sir will not give me marks if I put 13 or 14. ಆ ಒಬ್ಬ ಶಿಕ್ಷಕರು ನಾನು ಉತ್ತರ 13 ಅಥವಾ 14 ಕೊಟ್ಟರೆ ಅವರು ಅಂಕಗಳು ಕೊಡುವುದಿಲ್ಲ. So he will say, if you write including Hebrews 14 or excluding Hebrews 13, if you write that, then I will give you marks. ಅವ್ರು ಹೇಳಿದ್ದೇನೆಂದ್ರೆ 13 ಪುಸ್ತಕಗಳು ಇಬ್ರಿಯ ಪುಸ್ತಕ ಒಳಗೊಂಡು 13 ಅಥವಾ ಇಬ್ರಿಯ ಪುಸ್ತಕವನ್ನು ಬಿಟ್ಟು ಅಥವಾ ಇಬ್ರಿಯ ಪುಸ್ತಕ ಸೇರಿಸಿ 14, ಇಬ್ರಿಯ ಪುಸ್ತಕವನ್ನು ಬಿಟ್ಟು 13 ಎಂಬುದಾಗಿ ನೀವು ಬರೆದ್ರೆ ಉತ್ತರ ಅಂಕ ಕೊಡುತ್ತೇನೆ. So we do not know for sure who is the writer of Hebrews. ಇಬ್ರಿಯ ಗ್ರಂಥಕರ್ತನು ಯಾರೆಂಬುದಾಗಿ ನಮಗೆ ಖಚಿತವಾಗಿ ಗೊತ್ತಿಲ್ಲ. But most of the Bible scholars believe it is Apostle Paul. ಆದ್ರೆ ಅನೇಕ ವೇದ ಪಂಡಿತರು ನಂಬುವುದೇನೆಂದ್ರೆ ಅದು ಅಪೊಸ್ತಲನಾದ ಪೌಲನು ಬರೆದದ್ದು ಎಂಬುದಾಗಿ. But there are arguments that are against Apostle Paul also for the writer of Hebrews. ಆದ್ರೆ ಇಬ್ರಿಯ ಪತ್ರವನ್ನು ಪೌಲನು ಬರೆದಿಲ್ಲ ಎಂಬುದಕ್ಕೆ ವಿರುದ್ಧವಾದ ವಿಷಯಗಳು ಸಹ ಅಭಿಪ್ರಾಯಗಳು ಉಂಟು. So the correct answer we can say it's including Hebrews. If you allow, then it is 14, and if you are excluding, then it is 13. ಆ ಪ್ರಶ್ನೆಗೆ ಉತ್ತರ ಏನೆಂಬುದಾಗಿ ನೋಡುವಾಗ ನೀವು ಇಬ್ರಿಯ ಪುಸ್ತಕವನ್ನು ಸೇರಿಸುವುದಾದ್ರೆ 14, ಇಬ್ರಿಯ ಪುಸ್ತಕವನ್ನು ಸೇರಿಸದೇ ಇರುವುದಾದ್ರೆ 13 ಪುಸ್ತಕಗಳು. So when few months back I had an opportunity to share from the Word of God as Bible study. ಕೆಲವು ತಿಂಗಳುಗಳ ಹಿಂದೆ ನಾನು ಸತ್ಯವೇದದಲ್ಲಿ ಮಾತನಾಡುವ ಅವಕಾಶ ನನಗೆ ದೊರೆಯಿತು. So that time I took regarding 2 shortest books in the New Testament. ಹೊಸ ಒಡಂಬಡಿಕೆಯಲ್ಲಿ ಅತಿ ಚಿಕ್ಕದಾದ 2 ಪತ್ರಗಳ ಕುರಿತಾಗಿ ನಾನು ಧ್ಯಾನ ಮಾಡುತ್ತಾ ಬಂದೆನು. So who remembers that? ಯಾರು ಜ್ಞಾಪಕ ಮಾಡಿಕೊಡುತ್ತಿದ್ದೀರಿ? 2nd John and 3rd John. ಯೋಹಾನನು ಬರೆದ 2ನೇ ಪತ್ರಿಕೆ ಮತ್ತು 3ನೇ ಪತ್ರಿಕೆ. So which is the shortest book in the New Testament? ಹೊಸ ಒಡಂಬಡಿಕೆಯಲ್ಲಿ ಅತಿ ಚಿಕ್ಕವಾದ ಪತ್ರಿಕೆ ಅಥವಾ ಪುಸ್ತಕ ಯಾವುದು? 2nd John, 3rd John. So we discussed this last time. ಕಳೆದ ಬಾರಿ ಇದರ ಕುರಿತಾಗಿ ನಾವು ಚರ್ಚೆ ಮಾಡಿದ್ದೇವೆ. So if you count the number of verses, ನೀವು ಆ ಒಂದು ಪುಸ್ತಕದಲ್ಲಿರುವ ವಚನಗಳನ್ನು ಲೆಕ್ಕಿಸುವುದಾದ್ರೆ, then it is 2nd John. ಅದರ ಪ್ರಕಾರ ಯೋಹಾನನು ಬರೆದ 2ನೇ ಪತ್ರಿಕೆ. So 2nd John has 13 verses and 3rd John has 14 verses. ಯಾಕಂದ್ರೆ 2 ಯೋಹಾನದಲ್ಲಿ 13 ವಚನಗಳು ಮತ್ತು 3ನೇ ಯೋಹಾನ ಪತ್ರಿಕೆಯಲ್ಲಿ 14 ವಚನಗಳು ಉಂಟು. But if you are starting to count the number of words, especially in English, ಆದ್ರೆ ಆಂಗ್ಲ ಭಾಷೆಯಲ್ಲಿ ಪ್ರತಿಯೊಂದು ಪದವನ್ನು ನೀವು ಲೆಕ್ಕಿಸುವುದಾದ್ರೆ, if you count that, then 3rd John is the smallest. ಅದರ ನಿಮಿತ್ತವಾಗಿ ನೋಡುವಾಗ ಯೋಹಾನನು ಬರೆದ 3ನೇ ಪತ್ರಿಕೆ ಅದು ಚಿಕ್ಕದು. So as a continuation to that study, I thought we will start with 1st John. The epistle of 1st John will continue in this month. ಆ ಒಂದು ಸತ್ಯವೇದವನ್ನು ಮುಂದುವರಿಸುವ ಹಾಗೆ ನಾವು ಈಗ ಯೋಹಾನನು ಬರೆದ ಮೊದಲನೇ ಪತ್ರಿಕೆಯನ್ನು ನಾವು ಧ್ಯಾನ ಮಾಡೋಣ.
So we told that there are 5 books Apostle John has written. ಅಪೊಸ್ತಲನಾದ ಯೋಹಾನನು 5 ಪುಸ್ತಕಗಳನ್ನು ಬರೆದಿದ್ದಾನೆ ಎಂಬುದಾಗಿ ಹೇಳಿದೆ. So which are those 5 books? ಆ 5 ಪುಸ್ತಕಗಳು ಯಾವ್ಯಾವು? Gospel of John, then 3 epistles, and then Revelation. ಯೋಹಾನನು ಬರೆದ ಸುವಾರ್ತೆ ಮತ್ತು ಯೋಹಾನನು ಬರೆದ 3 ಪತ್ರಿಕೆಗಳು ಮತ್ತು ಅಂತಿಮವಾಗಿ ಯೋಹಾನನು ಬರೆದ ಪ್ರಕಟಣೆ. So now when you come to the first epistle of John, Apostle John is writing to the believers and he is addressing them as children, little children. You see that word often in these two, in this small epistle. ಅಪೊಸ್ತಲನಾದ ಯೋಹಾನನು ಮೊದಲ ಪತ್ರಿಕೆಯನ್ನು ಬರೆಯುವಾಗ ಆತನು ವಿಶ್ವಾಸಿಗಳಿಗೆ ಬರೆಯುತ್ತಿದ್ದಾನೆ. ಅವರಿಗೆ ಬರೆಯುವಾಗ ಆತನು ಹೇಳುವುದೇನೆಂದರೆ ಮಕ್ಕಳೇ ಎಂಬುದಾಗಿ, ಚಿಕ್ಕ ಮಕ್ಕಳೇ ಅಥವಾ ಮಕ್ಕಳಿರ ಈ ರೀತಿಯಾದ ಪದ ಪ್ರಯೋಗಗಳನ್ನು ಬಳಸುತ್ತಿದ್ದಾನೆ. And that is because he is referring to the main theme that is going to share in this episode. ಯಾಕಂದ್ರೆ ಆತನು ಈ ಒಂದು ಪತ್ರದಲ್ಲಿರುವ ಮುಖ್ಯವಾದ ಅಂಶಗಳನ್ನು ತಿಳಿಸುವುದಕ್ಕಾಗಿ ಆ ರೀತಿಯಾಗಿ ಕರೆಯುತ್ತಿದ್ದಾನೆ. He is talking about a theme that is called fellowship in this episode. ಈ ಪುಸ್ತಕದಲ್ಲಿ ಆತನು ಮಾತನಾಡುವ ಒಂದು ಶೀರ್ಷಿಕೆ ಅಥವಾ ಒಂದು ವಿಷಯ ಏನೆಂಬುದಾಗಿ ನೋಡುವಾಗ ಅನ್ಯೋನ್ಯತೆ. So father and children, mother or family, there is a fellowship. ಇಲ್ಲಿ ತಂದೆ ಮಕ್ಕಳು ಅಥವಾ ಒಂದು ಕುಟುಂಬ, ಅದರಲ್ಲಿ ಅನ್ಯೋನ್ಯತೆ ಉಂಟು. So Apostle John is going through that theme and he is trying to make it up. There is a fellowship with our Father who is God. ಈ ರೀತಿಯಾಗಿ ಯೋಹಾನನು ಇದರ ವಿಷಯವಾಗಿ ತಿಳಿಸುವುದು ನಮ್ಮ ಪರಲೋಕದಲ್ಲಿರುವ ನಮ್ಮ ತಂದೆಯ ಒಂದು ಸಂಗಡವೂ ಸಹ ನಮಗೆ ಅನ್ಯೋನ್ಯತೆ ಉಂಟು. And there is also fellowship with one another. ಅದು ಮಾತ್ರವಲ್ಲದೆ ಒಬ್ಬರಿಗೊಬ್ಬರು ಮಧ್ಯದಲ್ಲಿಯೂ ಅನ್ಯೋನ್ಯತೆ ಉಂಟು. And that is the prominent theme in the first epistle of John. ಯೋಹಾನ ಬರೆದ ಮೊದಲನೇ ಪತ್ರಿಕೆಯಲ್ಲಿ ಇದೇ ಮುಖ್ಯವಾದ ಒಂದು ವಿಷಯವಾಗಿದೆ. Now since I've asked question and you have already answered, there is no doubt or there is little doubt who is the author of this epistle. ಈಗಾಗಲೇ ನಾನು ಪ್ರಶ್ನೆಯನ್ನು ಕೇಳಿ ನೀವು ಇದಕ್ಕೆ ಉತ್ತರವನ್ನು ಕೊಟ್ಟಿದ್ದೀರಿ. ಈ ಒಂದು ಪತ್ರವನ್ನು ಬರೆದಿದ್ದವನು ಯಾವ ಒಂದು ಸಂಶಯವಿಲ್ಲದೆ ಯೋಹಾನನಾಗಿದ್ದಾನೆ. So John the apostle who wrote the gospel and also wrote the revelation, he is the author of these 3 epistles. ಯೋಹಾನನು ಯೋಹಾನನು ಬರೆದ ಸ್ವಾರ್ಥೆಯನ್ನು ಬರೆದನು ಮತ್ತು ಪ್ರಕಟಣೆಯನ್ನು ಬರೆದವನು ಈ ಒಂದು 3 ಪತ್ರಿಕೆಗಳನ್ನು ಸಹ ಬರೆದಿದ್ದಾನೆ. Now however when we search for his name in this epistle or in the gospel, we don't find his name. ಆದ್ರೆ ನಾವು ಆತನ ಹೆಸರನ್ನು ಈ ಪತ್ರಿಕೆಯಲ್ಲಿ ಆಗಲಿ ಯೋಹಾನನು ಬರೆದ ಸುವಾರ್ತೆಯಲ್ಲಿ ಆಗಲಿ ನಾವು ಹುಡುಕುವುದಾದ್ರೆ ನಾವು ಕಂಡುಕೊಳ್ಳುವುದಿಲ್ಲ. His name is not mentioned, his mother's name is not mentioned. ಅವನ ಹೆಸರು ತಿಳಿಸಲ್ಪಡಲಿಲ್ಲ, ಅವನ ತಾಯಿಯ ಹೆಸರು ಸಹ ತಿಳಿಸಲ್ಪಡಲಿಲ್ಲ. No, also there are some events where John was one of the outstanding 3 members like Peter, John and James. Such incidents are also not written in the Gospel of John. ಅದು ಮಾತ್ರವಲ್ಲದೆ ಕೆಲವು ಘಟನೆಗಳಲ್ಲಿ ಅಥವಾ 3 ಹತ್ತಿರವಾದ ಒಂದು ಶಿಷ್ಯರು ಯೋಹಾನನು ಮತ್ತು ಯಾಕೋಬನು ಪೇತ್ರನು ಇವರ ವಿಷಯವಾಗಿ ಆ ಸಂಗತಿಯು ಸಹ ಇದರಲ್ಲಿ ತಿಳಿಸಲ್ಪಡಲಿಲ್ಲ. So going by that same principle, Apostle John is not mentioning his name in this epistle. ಈ ಒಂದು ನಿಯಮದ ಪ್ರಕಾರವಾಗಿ ಆತನ ಅಪೊಸ್ತಲನಾದ ಯೋಹಾನನು ತನ್ನ ಹೆಸರನ್ನು ಈ ಪುಸ್ತಕದಲ್ಲಿ ಸೂಚಿಸಿಲ್ಲ. And not only that, he is not mentioning the place from which he is writing or whom he is writing to. That is also not mentioned in this epistle. ಅದು ಮಾತ್ರವಲ್ಲದೆ ಇಲ್ಲಿ ಯಾವ ಒಂದು ಸ್ಥಳದಿಂದ ಆತನು ಬರೆಯುತ್ತಿದ್ದಾನೆ ಮತ್ತು ಯಾರಿಗೆ ಬರೆಯುತ್ತಿದ್ದಾನೆ ಎಂಬುದಾಗಿಯೂ ಆತನು ವ್ಯಕ್ತಪಡಿಸಲಿಲ್ಲ. Now if you look at Paul's epistle or Peter's epistle, that all starts with a greeting, standard greetings to you, or like you will have grace and mercy with you. Such kind of phrases is there in Paul's epistle or in Peter's epistle. ಆದ್ರೆ ನೀವು ಪೌಲನ ಬರೆದ ಪತ್ರಿಕೆಗಳಾಗಲಿ ಅಥವಾ ಪೇತ್ರನ ಬರೆದ ಪತ್ರಿಕೆಗಳಾಗಲಿ ಆತನು ಯಾರಿಗೆ ಬರೆಯುತ್ತಿದ್ದಾನೆ ಎಂಬುದಾಗಿ ಅವರಿಗೆ ಅವರ ಹೆಸರನ್ನು ತಿಳಿಸಿ ಅಥವಾ ಅವರನ್ನು ಸೂಚಿಸಿ ಅವನು ವಂದಿಸುವುದಾಗಲಿ ಅಥವಾ ದೇವರ ಕೃಪೆ ಕರುಣೆ ಈ ರೀತಿಯಾದ ಪದ ಪ್ರಯೋಗಗಳನ್ನು ನಾವು ಗಮನಿಸುತ್ತೇವೆ. But if you look at Apostle John's epistle, there is no such greeting mentioned, so there is no clue that he is giving of whom he is writing to. ಆದ್ರೆ ಯೋಹಾನನ ಬರೆದ ಪತ್ರಿಕೆಯಲ್ಲಿ ನಾವು ನೋಡುವಾಗ ಇಂಥ ಒಂದು ವಂದನೆ ಆಗ್ಲಿ ಆತನು ತಿಳಿಸುವುದಿಲ್ಲ. ಆ ಕಾರಣದಿಂದ ಯಾರಿಗೆ ಬರೆಯುತ್ತಿದ್ದಾನೆ ಎಂಬ ಒಂದು ಸುಳಿವು ಆತನು ಕೊಡುತ್ತಿಲ್ಲ. He was very particular about the subject that he is dealing with. ಆದ್ರೆ ಯಾವ ವಿಷಯವಾಗಿ ಆತನು ವಿವರಿಸುತ್ತಾನೋ ಅದರ ಕುರಿತಾಗಿ ನಿಖರವಾಗಿ ಆತನು ಮಾತನಾಡುತ್ತಿದ್ದಾನೆ. And the subject is about defending the gospel or defending the truth. That is the subject that he is covering in this epistle. ಈ ಪತ್ರದಲ್ಲಿ ಆತನು ಮಾತನಾಡುವ ವಿಷಯ ಏನೆಂಬುದಾಗಿ ನೋಡುವಾಗ ಆ ಸ್ವಾರ್ಥೆಯನ್ನಾಗಲಿ ಅಥವಾ ಸತ್ಯವನ್ನಾಗಲಿ ಅದನ್ನು ಕಾಪಾಡುವ ವಿಷಯವಾಗಿ ಆತನು ಮಾತನಾಡುತ್ತಿದ್ದಾನೆ. And when he was doing that, nothing else was important for him. It doesn't matter whom he was writing to, but the content was more important for Apostle John.
ಈ ಕಾರಣದಿಂದ ಆತನು ಯಾರಿಗೆ ಬರೆಯುತ್ತಿದ್ದಾನೆ ಅದರ ವಿಷಯವಾಗಿ ಆತನು ಚಿಂತೆ ಮಾಡದೆ ಮುಖ್ಯವಾದ ಒಂದು ವಿಷಯ ಅದೇನು ಅದರ ಕುರಿತಾಗಿ ಆತನು ಅದಕ್ಕೆ ಪ್ರಾಮುಖ್ಯತೆ ಕೊಡುತ್ತಿದ್ದಾನೆ. Now let us look at something from the traditions, not from the scriptures. ನಾವು ಈ ಸತ್ಯವೇದನ್ನು ಬಿಟ್ಟು ಆಚಾರ ಅಥವಾ ಸಂಪ್ರದಾಯದ ವಿಷಯವಾಗಿ ನಾವು ಕೆಲವು Or ವಿಷಯಗಳು something from the history, that the history says around AD 60 the Jerusalem was destroyed. ಚರಿತ್ರೆ ಹೇಳುವುದೇನೆಂದ್ರೆ ಕ್ರಿಸ್ತ ಶಕ 60ನೇ ಇಸ್ವಿಯಲ್ಲಿ ಈ ಒಂದು ಯೆರೂಸಲೇಮ್ ಒಂದು ನಾಶವಾಯಿತು. That means the early church that was persecuted very well and it ended up in the destruction of Jerusalem. ಈ ಒಂದು ನಾವು ನೋಡುತ್ತೇವೆ ಆದಿ ಸಭಿಕರು ಅಥವಾ ಆದಿ ವಿಶ್ವಾಸಿಗಳು ಅವರು ಹಿಂಸೆಗೆ ಒಳಗಾಗಿ ಆ ಒಂದು ಯೆರೂಸಲೇಮ್ ಪಟ್ಟಣವು ಅದು ನಾಶವಾಯಿತು. Almost all the apostles were persecuted at that time and they all left the Jerusalem. ಆ ಒಂದು ಸಂದರ್ಭದಲ್ಲಿ ಎಲ್ಲಾ ಒಂದು ಅಪೊಸ್ತಲರು ಹಿಂಸೆಗೆ ಒಳಗಾಗಿ ಅವರೆಲ್ಲರೂ ಯೆರೂಸಲೇಮ್ ಪಟ್ಟಣವನ್ನು ಬಿಟ್ಟು ಹೋದರು. And it is a fact that Apostle John also left Jerusalem and he came to a place called Ephesus and he was staying there. ಅದೇ ಸಮಯದಲ್ಲಿ ಯೋಹಾನನು ಸಹ ಯೆರೂಸಲೇಮ್ ಪಟ್ಟಣವನ್ನು ಬಿಟ್ಟು ಎಫೆಸಸ್ ಎಂಬ ಒಂದು ಸ್ಥಳಕ್ಕೆ ಬಂದು ಅಲ್ಲಿ ವಾಸವಾಗಿದ್ದನು. And from there he is expected to write all these epistles and also Revelation. ಈ ಒಂದು ಸ್ಥಳದಿಂದ ಆತನು ಈ ಪತ್ರಿಕೆಗಳನ್ನು ಮತ್ತು ಪ್ರಕಟಣೆಯನ್ನು ಬರೆದನು ಎಂಬ ಒಂದು ವಿಷಯ ನಾವು ತಿಳ್ಕೊಳ್ಳಬಹುದು. Now there are few hints available in the scriptures saying that Apostle John has moved out of Jerusalem. ಅಪೊಸ್ತಲನಾದ ಯೋಹಾನನು ಯೆರೂಸಲೇಮ್ ಬಿಟ್ಟು ಬೇರೆ ಕಡೆ ಹೋಗಿದ್ದಾನೆ ಎಂಬುದಾಗಿ ಕೆಲವು ಸುಳಿವುಗಳು ನಮಗೆ ಉಂಟು. In Galatians chapter 1 verse 18, shall we read that verse? Galatians chapter 1 verse 18. ಗಲಾತ್ಯದವರಿಗೆ ಬರೆದ ಪತ್ರಿಕೆ 1ನೇ ಅಧ್ಯಾಯ 18ನೇ ವಚನ. This is a word of Apostle Paul. ಅಪೊಸ್ತಲನಾದ ಪೌಲನು ಹೇಳುವ ಒಂದು ಮಾತು ಇದಾಗಿದೆ. Galatians 1:18. ಗಲಾತ್ಯದವರಿಗೆ ಬರೆದ ಪತ್ರಿಕೆ 1ನೇ ಅಧ್ಯಾಯ 18ನೇ ವಚನ. 3 ವರ್ಷಗಳಾದ ಮೇಲೆ ಕೇವಲ ಪರಿಸ್ಥಿತಿಯನ್ನು ಮಾಡಿಕೊಳ್ಳಬೇಕೆಂದು ಕ್ರಿಸ್ತನಿಗೆ ಹೋಗಿ ಅವರ ಬಳಿಯಲ್ಲಿ 15 ದಿವಸ ಇದ್ದರು. Verse 19 also, brother. 19. ಈ ಕರ್ತನ ತಮ್ಮನಾದ ಯಾಕೋಬನಲ್ಲದೆ ಅಪೊಸ್ತಲರಲ್ಲಿ ಬೇರೆ ಯಾರನ್ನೂ ಕಾಣಲಿಲ್ಲ. Now Apostle Paul is writing about his trip to Jerusalem. ಅಲ್ಲಿ ಅಪೊಸ್ತಲನಾದ ಪೌಲನು ಯೆರೂಸಲೇಮಿಗೆ ಹೋಗುವ ಪ್ರಯಾಣದ ಕುರಿತಾಗಿ And ಮಾತನಾಡುತ್ತಿದ್ದಾನೆ. he says that he stayed there for 15 days. ಅದು ಮಾತ್ರ ಅಲ್ಲದೆ ಅಲ್ಲಿ 15 ದಿವಸಗಳು ಆತನು ವಾಸವಾಗಿದ್ದನೆಂಬುದಾಗಿ Then he also said that he has went there to meet Apostle Peter. ಅದು ಮಾತ್ರ ಅಲ್ಲದೆ ಅಲ್ಲಿಗೆ ಹೋಗಿ ಅಪೊಸ್ತಲನಾದ ಪೇತ್ರನನ್ನು ಭೇಟಿ ಮಾಡಬೇಕೆಂಬುದಾಗಿ ಹೋದನು. And there he says that I have met no other apostles other than James. ಆದ್ರೆ ಅಲ್ಲಿ ಪೌಲನು ಹೇಳುವುದೇನೆಂದ್ರೆ ಕರ್ತನಾದ ತಮ್ಮನಾದ ಯಾಕೋಬನಲ್ಲದೆ ಅಪೊಸ್ತಲರಲ್ಲಿ ಬೇರೆ ಯಾರನ್ನು ಕಾಣಲಿಲ್ಲ. Now it is normal for us to think that if Apostle John was present in Jerusalem, Apostle Paul wouldn't have avoided him. ಒಂದು ವೇಳೆ ಇದು ಒಂದು ಸಾಮಾನ್ಯವಾಗಿ ಈ ರೀತಿಯಾಗಿ ನಾವು ಊಹಿಸಬಹುದು. ಒಂದು ವೇಳೆ ಅಪೊಸ್ತಲನಾದ ಪೌಲನು ಅಲ್ಲಿ ಇದ್ದಿದ್ದೇ ಆಗಿದ್ರೆ ಅವನು ಯೋಹಾನನನ್ನು ಭೇಟಿ ಮಾಡುವುದನ್ನ ಆತನು ತಡೆಯುತ್ತಿರಲಿಲ್ಲ ಅಥವಾ ಮಾಡದೇ ಇರುವ ಒಂದು ಸಾಧ್ಯತೆ ಇಲ್ಲ. Paul would have definitely met him with Peter and James. ಪೌಲನು ಖಂಡಿತವಾಗಿ ಪೇತ್ರನು ಮತ್ತು ಯಾಕೋಬನು ಸೇರಿಸಿ ಇವನನ್ನು ಭೇಟಿ ಮಾಡಿರಬಹುದು. So it is safe to assume that Apostle John would have left Jerusalem before Paul's visit to Jerusalem. ಪೌಲನು ಯೆರೂಸಲೇಮಿಗೆ ಬರುವುದಕ್ಕೆ ಮುಂಚಿತವಾಗಿ ನಾವು ಊಹಿಸಬಹುದು ಅಪೊಸ್ತಲನಾದ ಯೋಹಾನನು ಯೆರೂಸಲೇಮ್ ಪಟ್ಟಣವನ್ನು ಬಿಟ್ಟು ಹೋದನು. This also gives us a picture about the other apostles. ಅದು ಮಾತ್ರ ಉಳಿದ ಅಪೊಸ್ತಲರ ಕುರಿತಾಗಿ ಈ ವಿಷಯವು ಮಾತನಾಡುತ್ತದೆ. They also left Jerusalem and they were also preaching the gospel in different parts of the world. ಏನೆಂದರೆ ಉಳಿದ ಅಪೊಸ್ತಲರು ಸಹ ಯೆರೂಸಲೇಮನ್ನು ಬಿಟ್ಟು ಬೇರೆ ಕಡೆ ಲೋಕದ ಬೇರೆ ಕಡೆಗಳಲ್ಲಿ ಸ್ವಾರ್ಥೆಯನ್ನು ಸಾರುತ್ತಿದ್ದರು. Now let us look at the background of this epistle. ನಾವು ಈ ಒಂದು ಪತ್ರಿಕೆಯ ಹಿನ್ನೆಲೆಯನ್ನು ನೋಡೋಣ. We looked at the author. ಈ ಗ್ರಂಥಕರ್ತನು ಯಾರೆಂಬುದಾಗಿ ನಾವು ನೋಡಿದ್ದೇವೆ. That is Apostle John. ಅದು ಯಾರಂದ್ರೆ ಅಪೊಸ್ತಲನಾದ ಯೋಹಾನನು. From where he is writing? ಎಲ್ಲಿಂದ ಈ ಪತ್ರವನ್ನು ಬರೆಯುತ್ತಿದ್ದಾನೆ? It is from Ephesus. ಎಫೆಸಸ್ ಎಂಬ ಒಂದು ಸ್ಥಳದಿಂದ. What was the background at which he is writing this epistle? ಈ ಒಂದು ಪುಸ್ತಕವನ್ನು ಅಥವಾ ಪತ್ರಿಕೆಯನ್ನು ಬರೆಯುವಾಗ ಇದರ ಹಿನ್ನೆಲೆ ಏನು? As I said, in the second part of the first century, ಮೊದಲನೇ ಶತಮಾನದ ಎರಡನೇ ಭಾಗದಲ್ಲಿ around AD 60 towards AD 90, ಕ್ರಿಸ್ತ ಶಕ 60ನೇ ಇಸ್ವಿಯಿಂದ 90ನೇ ಇಸ್ವಿಯಲ್ಲಿ, after the resurrection and ascension of Lord Jesus Christ and the church was established, ಕರ್ತನಾದ ಯೇಸು ಕ್ರಿಸ್ತನು ಪುನರುತ್ಥಾನ ಹೊಂದಿ ಆರೋಹಣ ಆದ ನಂತರ ಮತ್ತು ಸಭೆಯು ಪ್ರಾರಂಭಿಸಿದ ನಂತರ, it's just about 30 or 40 years is over. ಈಗ 30 ಅಥವಾ 40 ವರ್ಷಗಳು ಕಳೆದು.
which means a new generation is coming in. ಇದರ ಅರ್ಥವೇನೆಂದ್ರೆ ಹೊಸ ಒಂದು ಪೀಳಿಗೆಯು ಬರುತ್ತಿದೆ. The old generation is slowly moving out, ಈ ಒಂದು ಹಳೆಯ ಒಂದು ಸಂತತಿಯವರು ಅವರು ಹೋಗುತ್ತಿದ್ದಾರೆ. and there are very few people who has met Lord Jesus Christ are still alive. ಕರ್ತನಾದ ಯೇಸು ಕ್ರಿಸ್ತನನ್ನು ಭೇಟಿ ಮಾಡಿದವರಲ್ಲಿ ಕೆಲವರು ಮಾತ್ರ ಈಗ ಜೀವಂತವಾಗಿದ್ದಾರೆ. And Apostle John is one among them. ಅವರಲ್ಲಿ ಅಪೊಸ್ತಲನಾದ ಯೋಹಾನನು ಒಬ್ಬನು. So during that time there are so many false teachers came into presence. ಈ ಒಂದು ಸಂದರ್ಭದಲ್ಲಿ ಅನೇಕ ದುರ್ಬೋಧಕರು ಅವರು ಬಂದರು. And they were appearing and preaching to the saints. ಇವರೆಲ್ಲರೂ ಕಾಣಿಸಿಕೊಂಡು ವಿಶ್ವಾಸಿಗಳಿಗೆ ಅಥವಾ ದೇವಜನರೊಂದಿಗೆ ಮಾತನಾಡುತ್ತಿದ್ದರು. And many of the saints at that time they have not met Jesus because Jesus has already ascended to heaven before. ಮತ್ತು ಆ ಒಂದು ಸಮಯದಲ್ಲಿ ಅನೇಕ ದೇವಜನರು ಕರ್ತನಾದ ಯೇಸು ಕ್ರಿಸ್ತನನ್ನು ಭೇಟಿ ಮಾಡಲಿಲ್ಲ. ಕರ್ತನಾದ ಯೇಸು ಕ್ರಿಸ್ತನು ಈಗಾಗಲೇ ಆತನು ಪರಲೋಕಕ್ಕೆ ಹೋಗಿದ್ದಾನೆ. Now Apostle John has a responsibility to defend these saints from the false teachers or protect these saints from the false teachers. ಈಗ ಅಪೊಸ್ತಲನಾದ ಯೋಹಾನನಿಗಿರುವ ಒಂದು ಜವಾಬ್ದಾರಿ ಏನಂದ್ರೆ ಈ ದೇವಜನರನ್ನು ಈ ದುರ್ಬೋಧನೆಯಿಂದ ಅವರನ್ನು ಕಾಪಾಡಬೇಕು. So Apostle John calls them as deceivers. ಅಪೊಸ್ತಲನಾದ ಯೋಹಾನನು ಇವರನ್ನು ವಂಚಕರು ಎಂಬುದಾಗಿ ಕರೆಯುತ್ತಿದ್ದಾನೆ. Now when Apostle Paul says in Acts of Apostles chapter 20 verse 29, he uses a word savage wolves. ಆದ್ರೆ ಅಪೊಸ್ತಲನಾದ ಪೌಲನು ಆತನು ಬರೆಯುವಾಗ ಆತನು ಉಪಯೋಗಿಸುವ ಒಂದು ಪದವೇನೆಂದ್ರೆ ಅಪೊಸ್ತಲ ಕೃತಿಗಳು 20ನೇ ಅಧ್ಯಾಯ Acts 20:29. ಅಪೊಸ್ತಲ ಕೃತಿಗಳು 20ನೇ ಅಧ್ಯಾಯ 29ನೇ ವಚನದಲ್ಲಿ ಆತನು ಬಳಸುವ ಒಂದು ಪದ ಪ್ರಯೋಗವನ್ನು ನೋಡುವಾಗ ಕ್ರೂರವಾದ ತೋಳುಗಳು. So that was the word that was used by Apostle Paul to signify these false teachers. ಈ ದುರ್ಬೋಧಕರಿಗೆ ಅಪೊಸ್ತಲನಾದ ಪೌಲನು ಉಪಯೋಗಿಸಿದ ಒಂದು ಪದ ಏನೆಂಬುದಾಗಿ ನೋಡುವಾಗ ಕ್ರೂರವಾದ ತೋಳುಗಳು ಎಂಬುದಾಗಿ. Now Apostle John's another aim or one of the aim is to write this epistle is to protect the saints from these false teachers. ಅಪೊಸ್ತಲನಾದ ಯೋಹಾನನು ಈ ಪತ್ರಿಕೆಯನ್ನು ಬರೆಯುವುದಕ್ಕೆ ಮತ್ತೊಂದು ಕಾರಣ ಉದ್ದೇಶ ಏನೆಂಬುದಾಗಿ ನೋಡುವಾಗ ಈ ದೇವಜನರನ್ನು ಆ ಒಂದು ದುರ್ಬೋಧನೆಯಿಂದ ಕಾಪಾಡುವಂತದ್ದು. Now during this time one of the major false teaching that was arousing was called Gnosticism. ಈ ಒಂದು ಸಂದರ್ಭದಲ್ಲಿ ಮುಖ್ಯವಾದ ಒಂದು ದುರ್ಬೋಧನೆ ಏನೆಂಬುದಾಗಿ ನೋಡುವಾಗ ಆಂಗ್ಲ ಭಾಷೆಯಲ್ಲಿ ನಾಸ್ಟಿಸಿಸಂ ಎಂಬುದಾಗಿ. And many believers got attracted to that Gnosticism principles. ಈ ನಾಸ್ಟಿಸಿಸಂ ಒಂದು ನಿಯಮಕ್ಕೆ ಅನೇಕ ದೇವಜನರು ಆಕರ್ಷಣೆಗೆ ಒಳಗಾದರು. Now we read about a person named Simon in Acts chapter 8 verse 18 to 24. Shall we read that portion? Acts chapter 8 verse 18 to 24. ಅಪೊಸ್ತಲ ಕೃತಿಗಳು 8ನೇ ಅಧ್ಯಾಯ 18ನೇ ವಚನದಿಂದ 24ನೇ ವಚನದಲ್ಲಿ ಸಿಮೋನ್ ಎಂಬ ಒಬ್ಬ ವ್ಯಕ್ತಿಯನ್ನು ನೋಡ್ತೇವೆ. I will read first in English and brother you read it in Kannada. Acts 8:18 to 24. And when Simon saw that through the laying on of the apostles' hands the Holy Spirit was given, he offered them money, saying, "Give me this power also, that anyone on whom I lay hands may receive the Holy Spirit." But Peter said to him, "Your money perish with you, because you thought that the gift of God could be purchased with money. You have neither part nor portion in this matter, for your heart is not right in the sight of God. Repent therefore of this your wickedness, and pray God if perhaps the thought of your heart may be forgiven you. For I see that you are poisoned by bitterness and bound by iniquity." Then Simon answered and said, "Pray to the Lord for me, that none of the things which you have spoken may come upon me." 8ನೇ ಅಧ್ಯಾಯ 18ನೇ ವಚನದಿಂದ 24. ಅಪೊಸ್ತಲರು ಕೈಗಳನ್ನು ಇಡುವುದರ ಮೂಲಕವಾಗಿ ಪವಿತ್ರಾತ್ಮ ದಾನವಾಗುವುದನ್ನು ಸೀಮೋನನು ನೋಡಿ ಹಣವನ್ನು ತಂದು ಅವರನ್ನು ಕೂತಿಟ್ಟು, ನಾನು ಯಾರ ಮೇಲೆ ಕೈಗಳಿಡುತ್ತೇನೋ ಅವರು ಪವಿತ್ರಾತ್ಮವನ್ನು ಹೊಂದುವಂತೆ ಈ ಅಧಿಕಾರವನ್ನು ನನಗೆ ಕೊಡಿರಿ ಎಂದನು. ಆದರೆ ಪೇತ್ರನು ಅವನಿಗೆ, ನಿನ್ನ ಬೆಳ್ಳಿಯು ನಿನ್ನ ಕೂಡ ಹಾಳಾಗಿ ಹೋಗಲಿ. ದೇವರ ವರವನ್ನು ಹಣಕ್ಕೆ ಕೊಂಡುಕೊಳ್ಳಬಹುದೆಂದು ಭಾವಿಸುತ್ತೀಯೋ? ಈ ಕಾರ್ಯದಲ್ಲಿ ನಿನಗೆ ಭಾವವೂ ಇಲ್ಲ, ಪಾಲೂ ಇಲ್ಲ. ನಿನ್ನ ಹೃದಯವು ದೇವರ ಮುಂದೆ ಸರಿ ಇಲ್ಲ. ಆದ್ದರಿಂದ ಈ ನಿನ್ನ ಕೆಟ್ಟತನವನ್ನು ಬಿಟ್ಟು ದೇವರ ಕಡೆಗೆ ತಿರುಗಿಕೊಂಡು ಕರ್ತನು ನಿನ್ನ ಮನಸ್ಸಿನ ಆಲೋಚನೆಯನ್ನು ಕ್ಷಮಿಸುವನೋ ಏನೋ ಆತನನ್ನು ಬೇಡಿಕೋ. ಯಾಕೆಂದರೆ ನೀನು ಹಾನಿಕರವಾದ ವಿಷವು ದುಷ್ಟತ್ವದಲ್ಲಿ ಬಿಗಿಯುವ ಬಂಧನವೂ ಆಗುವುದೆಂದು ಕಾಣುತ್ತದೆ ಅಂದನು. ಅದಕ್ಕೆ ಸೀಮೋನನು, ನೀವು ಹೇಳಿರುವ ಸಂಗತಿಗಳಲ್ಲಿ ಯಾವುದು ನನ್ನ ಮೇಲೆ ಬಾರದಂತೆ ನನಗೋಸ್ಕರ ನೀವೇ ಕರ್ತನನ್ನು ಬೇಡಿಕೊಳ್ಳಿರಿ ಎಂದು ಹೇಳಿದನು. And here we see that Simon is trying to buy the gift of God with money. ಇಲ್ಲಿ ಸಿಮೋನನು ದೇವರ ವರವನ್ನು ಹಣ ಕೊಟ್ಟು
ಪಡೆದುಕೊಳ್ಳಬಹುದು ಎಂಬುದಾಗಿ ಪ್ರಯತ್ನ ಮಾಡುತ್ತಿದ್ದಾನೆ. And Peter is rebuking him and asking him to repent. ಆದರೆ ಪೇತ್ರನು ಅವನನ್ನು ಖಂಡಿಸಿ ನೀ ಪಶ್ಚಾತ್ತಾಪ ಪಡು ಎಂಬುದಾಗಿ ಆತನು ಹೇಳುತ್ತಿದ್ದಾನೆ. And Simon is also saying that please pray for me. ಸಿಮೋನನು ಸಹ ನನಗಾಗಿ ಪ್ರಾರ್ಥಿಸಿ ಎಂಬುದಾಗಿ ಹೇಳುತ್ತಿದ್ದಾನೆ. Now after this we don't read anything about Simon. ಆದ್ರೆ ಈ ಒಂದು ಘಟನೆ ಆದ ನಂತರ ಸಿಮೋನನ ಕುರಿತಾಗಿ ಓದುವುದಿಲ್ಲ. But with this small passage we do not know whether Simon is a born again person or not. ಆದ್ರೆ ಈ ಒಂದು ಚಿಕ್ಕ ವಾಕ್ಯ ಭಾಗದಿಂದ ಸಿಮೋನನು ಆತನು ಹೊಸದಾಗಿ ಹುಟ್ಟಿದನೋ ಇಲ್ಲವೋ ಎಂಬುದಾಗಿ ಗೊತ್ತಿಲ್ಲ. But when history says that this same Simon and another person named Cerinthus, they were the prominent leaders of this false teaching called Gnosticism. What is the other person? Cerinthus. ಈ ಒಬ್ಬ ವ್ಯಕ್ತಿ ಸಿಮೋನನು ಮತ್ತು ಮತ್ತೊಬ್ಬ ಸೆರೆಂಥಸ್ ಎಂಬ ಒಬ್ಬ ವ್ಯಕ್ತಿ ಇವರಿಬ್ಬರು ಸೇರಿಕೊಂಡು ಈ ಒಂದು ದುರ್ಬೋಧನೆಯ ವಿಷಯದಲ್ಲಿ ಇವರು ತುಂಬಾ ಪಾತ್ರವನ್ನು ವಹಿಸಿದರು. Now if you look at those people and their teaching, it is very difficult to identify and say whether they are really born again or not. ಆದ್ರೆ ಅವರ ಉಪದೇಶವನ್ನು ನಾವು ನೋಡುವಾಗ ನಾವು ನಿಜವಾಗ್ಲೂ ಅವರು ಹೊಸದಾಗಿ ಹುಟ್ಟಿದರು ಎಂಬುದಾಗಿ ನಾವು ಗುರುತಿಸುವುದಕ್ಕೆ ಸಾಧ್ಯವಿಲ್ಲ. That is why many of the believers were got attracted to them, because they were not able to identify from their teachings that whether it is real or not. ಅವರ ಉಪದೇಶದಿಂದ ಇದು ನಿಜವೋ ಸತ್ಯವೋ ಇಲ್ಲವೋ ಎಂಬುದಾಗಿ ಗುರುತಿಸಲಿಕ್ಕೆ ಸಾಧ್ಯವಾಗದೇ ಇರುವ ಕಾರಣದಿಂದ ಜನರು ಇವರಿಗೆ ಆಕರ್ಷಣೆ ಆದರು. So John is writing this epistle mainly because the prevalent teaching at that time was Gnosticism, and he is trying to prove or try to defend the real truth or the doctrine of Lord Jesus Christ. ಈ ಒಂದು ಕಾರಣದಿಂದ ಅಪೊಸ್ತಲನಾದ ಯೋಹಾನನು ಈ ಒಂದು ಕಾಲಘಟ್ಟದಲ್ಲಿ ಈ ನಾಸ್ಟಿಸಿಸಂ ಎಂಬ ಒಂದು ದುರ್ಬೋಧನೆಯು ಅದು ಪ್ರಬಲವಾದ ಒಂದು ಕಾರಣದಿಂದ ಅಪೊಸ್ತಲನಾದ ಯೋಹಾನನು ಈ ಒಂದು ಸುವಾರ್ತೆ ಅಥವಾ ಸತ್ಯವನ್ನು ಕಾಪಾಡುವುದಕ್ಕಾಗಿ ಈ ಒಂದು ಪತ್ರವನ್ನು ಆತನು ಬರೆಯುತ್ತಿದ್ದಾನೆ. And one of their false teaching was, ಅವರ ಒಂದು ದುರ್ಬೋಧನೆಗಳಲ್ಲಿ ಒಂದೇನೆಂದ್ರೆ, whatever you do in your flesh has no impact to your spiritual life or spirit. ನೀವು ನಿಮ್ಮ ಶರೀರದಲ್ಲಿ ನೀವು ಮಾಡುವ ಎಂತ ಒಂದು ಕ್ರಿಯೆಗಳಾಗಲಿ ಅದು ನಿಮ್ಮ ಆತ್ಮಿಕ ಒಂದು ಜೀವಿತದಲ್ಲಿ ಅದು ಪರಿಣಾಮ ಬೀಳುವುದಿಲ್ಲ. Now when the saints hear that, ದೇವ ಜನರು ಈ ಮಾತನ್ನು ಕೇಳುವಾಗ they also think, oh, there is some truth in that. ಅವರು ನೆನೆಸುವುದೇನೆಂದರೆ ಇದರಲ್ಲಿ ಏನೋ ಒಂದು ಸತ್ಯಾಂಶ ಇದೆ. Because you are already saved, your spirit is saved. ಈಗಾಗಲೇ ನಿಮ್ಮ ಆತ್ಮ ರಕ್ಷಣೆ ಉಂಟಾಗಿದೆ. Now whatever you do has no impact to your salvation. ಯಾಕೆಂದ್ರೆ ಇವಾಗ ನೀವು ನಿಮ್ಮ ಶರೀರದಲ್ಲಿ ಮಾಡುವ ಏನೇ ವಿಷಯವಾಗಿರುವುದಾದ್ರೂ ಅದು ರಕ್ಷಣೆಗೆ ಯಾವ ಒಂದು ಪರಿಣಾಮವೂ ಬೀಳುವುದಿಲ್ಲ. Salvation cannot be lost. ರಕ್ಷಣೆಯು ಕಳೆದು ಹೋಗುವುದಿಲ್ಲ. Now this teaching came into the midst of the church. ಇಂಥ ಒಂದು ಬೋಧನೆಯು ಸಭೆಯೊಳಗೆ ಬಂತು. Now that is a very very dangerous teaching, and Apostle John is addressing that in this epistle. ಇದು ತುಂಬಾ ಒಂದು ಅಪಾಯಕರವಾದ ಒಂದು ಬೋಧನೆ ಆಗಿದ್ದು ಅಪೊಸ್ತಲನಾದ ಯೋಹಾನನು ಇದರ ವಿಷಯವಾಗಿ ಮಾತನಾಡುತ್ತಿದ್ದಾನೆ. Their teaching is that you can live as you please, but there is no impact to your spirit. ಅವರ ಒಂದು ದುರ್ಬೋಧನೆ ಏನೆಂಬುದಾಗಿ ನೋಡುವಾಗ ನಿಮಗೆ ಇಷ್ಟ ಬಂದ ಹಾಗೆ ನೀವು ಜೀವಿಸಬಹುದು, ನಿಮ್ಮ ಆತ್ಮೀಯ ಜೀವನಕ್ಕೆ ಅದು ಯಾವ ಒಂದು ಪರಿಣಾಮವೂ ಬೀಳುವುದಿಲ್ಲ. That is why Apostle John is writing in chapter 3 verse 7 and 7 to 10. ಈ ಕಾರಣಕ್ಕಾಗಿ ಅಪೊಸ್ತಲನಾದ ಯೋಹಾನನು 3ನೇ ಅಧ್ಯಾಯ 7ನೇ ವಚನದಿಂದ 10ನೇ ವಚನದಲ್ಲಿ ಆತನು ಹೇಳುವುದೇನೆಂದರೆ, First John chapter 3 verse 7 to 10. ಒಂದು ಯೋಹಾನ 3ನೇ ಅಧ್ಯಾಯ 7ನೇ ವಚನದಿಂದ 10ನೇ ವಚನ ತನಕ. Little children, let no one deceive you. ಪ್ರಿಯರಾದ ಮಕ್ಕಳೇ, ನಿಮ್ಮನ್ನು ಸನ್ಮಾರ್ಗಕ್ಕೆ ತಪ್ಪಿಸುವುದಕ್ಕೆ ಯಾರಿಗೂ ಅವಕಾಶ ಕೊಡಬೇಡಿರಿ. It says, now he who practices righteousness is righteous just as he is righteous. ಕ್ರಿಸ್ತನು ಹೇಗೆ ನೀತಿವಂತನಾಗಿದ್ದಾನೋ ಹಾಗೆ ನೀತಿಯನ್ನು ಅನುಸರಿಸುವವನು ನೀತಿವಂತನಾಗಿದ್ದಾನೆ. And now he who sins is of the devil, for the devil has sinned from the beginning. ಪಾಪ ಮಾಡುವವನು ಸೈತಾನನಿಂದ ಹುಟ್ಟಿದವನಾಗಿದ್ದಾನೆ, ಆದಿಯಿಂದಲೂ ಸೈತಾನನು ಪಾಪ ಮಾಡುವವನಾಗಿದ್ದಾನಲ್ಲ. In verse 9 he says, whoever has been born of God does not sin, for his seed remains in him. 9ನೇ ವಚನದಲ್ಲಿ ದೇವರಿಂದ ಹುಟ್ಟಿದವನು ಪಾಪ ಮಾಡನು, ದೇವರ ಜೀವವು ಅವನಲ್ಲಿ ನೆಲೆಗೊಂಡಿದೆ. And he cannot sin because he has been born of God. ಆತನು ದೇವರಿಂದ ಹುಟ್ಟಿದ ಕಾರಣದಿಂದ ಪಾಪ ಮಾಡುವವನಾಗಿರಲಾರನು. So when the false teachers came and said that you can live as you please because you are saved, Apostle John is saying that is not true, because he who practices righteousness is righteous. ಈ ದುರ್ಬೋಧಕರು ಅವರು ನಿಮಗೆ ಇಷ್ಟ ಬಂದ ಹಾಗೆ ನೀವು ಜೀವಿಸಬಹುದು, ಆ ಒಂದು ಆತ್ಮೀಕ ಜೀವನಕ್ಕೆ ರಕ್ಷಣೆಗೆ ಅದು ಯಾವ ಒಂದು ಪರಿಣಾಮ ಬೀಳುವುದಿಲ್ಲ ಎಂಬುದಾಗಿ ಹೇಳುವಾಗ ಅಪೊಸ್ತಲನಾದ ಯೋಹಾನನು ಹೇಳುವುದೇನೆಂದ್ರೆ,
ಈ ನೀತಿವಂತಿಕೆ ಕಾರ್ಯವನ್ನು ಮಾಡುವವನು ಆತನು ನೀತಿವಂತನ ಅನುಸರಿಸುವವನು ದೇವರಿಂದ ಹುಟ್ಟಿದವನಾಗಿದ್ದಾನೆ. It is true that your righteousness is not the main thing behind your salvation, ಇಲ್ಲಿ ರಕ್ಷಣೆ ಹಿಂದೆ ಆ ನೀತಿವಂತಿಕೆ ಅದು ಯಾವುದೋ ಒಂದು ವಿಷಯವಲ್ಲ. because you cannot save with your works. You cannot save yourself with your works. ಯಾಕೆಂದ್ರೆ ನಿಮ್ಮ ಧರ್ಮ ಕಾರ್ಯಗಳಿಂದ ನಿಮ್ಮನ್ನು ರಕ್ಷಣೆಗೆ ನಡೆಸುವುದಿಲ್ಲ. The work of salvation has happened at the cross of Calvary, and that is the work of Lord Jesus Christ. ಆ ರಕ್ಷಣೆ ಕಾರ್ಯವು ಶಿಲುಬೆ ಮೇಲೆ ಮಾಡಿ ಮುಗಿಸಲ್ಪಟ್ಟಿದೆ. ಅದು ಕ್ರಿಸ್ತನು ಮಾಡಿದ ಕಾರ್ಯವಾಗಿದೆ. And because of that work we are saved. ಕ್ರಿಸ್ತನು ಮಾಡಿದ ಕಾರ್ಯ ನಿಮಿತ್ತ ನಾವು ರಕ್ಷಿಸಲ್ಪಟ್ಟಿದ್ದೇವೆ. And there is nothing we can add to that salvation, work of salvation. ಈ ಒಂದು ರಕ್ಷಣಾ ಕಾರ್ಯಕ್ಕೆ ನಾವು ಯಾವ ವಿಷಯವನ್ನು ಸೇರಿಸಲಿಕ್ಕೆ ಸಾಧ್ಯವಿಲ್ಲ. Now those who are saved, they cannot live in sin. ಆದ್ರೆ ಯಾರ್ಯಾರು ರಕ್ಷಣೆಗೆ ಬಂದಿದ್ದಾರೋ ಅವರು ಪಾಪದಲ್ಲಿ ಜೀವಿಸಲಿಕ್ಕೆ ಸಾಧ್ಯವಿಲ್ಲ. Now if the false teacher starts coming and says that you can live in sin, that means you are not truly saved. ಆದ್ರೆ ಈ ದುರ್ಬೋಧಕರು ಬಂದು ನೀವು ಪಾಪದಲ್ಲಿ ಜೀವಿಸಬಹುದು ಎಂಬುದಾಗಿ ಅವರು ಹೇಳುವಾಗ, ಹಾಗೆ ನೀವು ಜೀವಿಸುವಾಗ ನೀವು ರಕ್ಷಣೆಗೆ ಬಂದಿಲ್ಲ ಎಂಬುದಾಗಿ ಅರ್ಥ. So that was one of the false teaching of Gnosticism. ಈ ನಾಸ್ಟಿಸಿಸಂ ಒಂದು ದುರ್ಬೋಧನೆಯಲ್ಲಿ ಇದು ಒಂದಾಗಿತ್ತು. Now the other evil teaching that they came with, ಮತ್ತೊಂದು ಕೆಟ್ಟ ಒಂದು ಬೋಧನೆಯಿಂದ ಇವರು ಬಂದದ್ದು, they denied the humanity of our Lord Jesus Christ. ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಒಂದು ಮನುಷ್ಯತ್ವವನ್ನು ಅವರು ತಿರಸ್ಕರಿಸುವವರು. They did not believe in the incarnation of our God. ಆತನು ಮನುಷ್ಯಾವತಾರದಲ್ಲಿ ಇವರು ನಂಬದೇ ಇರುವವರು. They started preaching that Lord Jesus Christ was not a real man. ಕರ್ತನಾದ ಯೇಸು ಕ್ರಿಸ್ತನು ನಿಜವಾಗಿ ಮನುಷ್ಯನಾಗಿರಲಿಲ್ಲ ಎಂಬುದಾಗಿ ಅವರು ಬೋಧಿಸುವುದಕ್ಕೆ ಪ್ರಾರಂಭಿಸಿದರು. He had no real body with blood and flesh. ಈ ಒಂದು ಶರೀರ ಮತ್ತು ರಕ್ತವು ಇರುವ ಒಂದು ನಿಜವಾದ ಒಂದು ದೇಹ ಕರ್ತನಿಗೆ ಇರಲಿಲ್ಲ. He was like a phantom or a spirit. ಆತನು ಒಬ್ಬ ಆತ್ಮ ಸ್ವರೂಪಿಯಾಗಿ ಎಂಬುದಾಗಿ ಅವರು ಬೋಧಿಸಿದರು. That was a big other false teaching that Apostle John is writing and addressing it here. ಇದು ಮತ್ತೊಂದು ದೊಡ್ಡ ಒಂದು ದುರ್ಬೋಧನೆ ಆಗಿದೆ. ಅಪೊಸ್ತಲನಾದ ಯೋಹಾನನು ಇದರ ಕುರಿತಾಗಿಯೂ ಆತನು ಮಾತನಾಡುತ್ತಿದ್ದಾನೆ. Not only John, right? If you read the epistle of Hebrews or the writings of Paul or Luke, they all defended the true humanity of our Lord Jesus Christ. ಅಪೊಸ್ತಲನಾದ ಯೋಹಾನನು ಮಾತ್ರವಲ್ಲದೆ ನೀವು ಇಬ್ರಿಯ ಪತ್ರಿಕೆಯನ್ನು ಓದುವಾಗಲೂ ಅಥವಾ ಪೌಲನಾಗಲಿ ಲೂಕನಾಗಲಿ ಇವರೆಲ್ಲರೂ ಕರ್ತನಾದ ಯೇಸು ಕ್ರಿಸ್ತನು ಆತನು ಮನುಷ್ಯ ಅವತಾರದಲ್ಲಿ ಬಂದನು ಎಂಬುದಾಗಿ ಅವರು ಬೋಧಿಸುವವರಾಗಿದ್ದಾರೆ. He was and is a real complete man, and the only exception is that in him there is no sin. ಕರ್ತನಾದ ಯೇಸು ಕ್ರಿಸ್ತನು ಆತನು ನಿಜವಾಗಿಯೂ ಮನುಷ್ಯನಾಗಿ ಜೀವಿಸಿದನು, ಈಗಲೂ ಮನುಷ್ಯನಾಗಿದ್ದಾನೆ. ಒಂದೇ ಒಂದು ಹೊರತುಪಡಿಸುವಿಕೆ ಭೇದ ಏನೆಂಬುದಾಗಿ ನೋಡುವಾಗ ಆತನಲ್ಲಿ ಯಾವ ಪಾಪವೂ ಇಲ್ಲ. So as we study this epistle, you might keep this in your mind that Apostle John is trying to address these false teachers. ನೀವು ಈ ಪತ್ರಿಕೆಯನ್ನು ಧ್ಯಾನ ಮಾಡುವಾಗಲೂ ಅಥವಾ ಓದುವಾಗಲೂ ಈ ಒಂದು ವಿಷಯವನ್ನು ನಿಮ್ಮ ಮನಸ್ಸಿನಲ್ಲಿ ಇರಬೇಕು. ಅದೇನೆಂದ್ರೆ ಅಪೊಸ್ತಲನಾದ ಯೋಹಾನನು ಈ ದುರ್ಬೋಧನೆಯ ವಿಷಯವಾಗಿ ಆತನು ಎದುರಿಸುತ್ತಿದ್ದಾನೆ ಅಥವಾ ಮಾತನಾಡುತ್ತಿದ್ದಾನೆ. So we looked at the author. ಗ್ರಂಥಕರ್ತರು ಯಾರೆಂಬುದಾಗಿ ನೋಡಿದ್ದೇವೆ. So we looked at the background at which Apostle John is writing this epistle. ಅಪೊಸ್ತಲನಾದ ಯೋಹಾನನು ಯಾವ ಒಂದು ಹಿನ್ನೆಲೆಯಿಂದ ಈ ಪತ್ರಿಕೆಯನ್ನು ಬರೆಯುತ್ತಿದ್ದಾನೆ ಎಂಬುದಾಗಿ ನಾವು ನೋಡಿದ್ದೇವೆ. There were so many false teachers and mainly two false teachings. ಅನೇಕ ದುರ್ಬೋಧಕರಿದ್ದರು, ಮುಖ್ಯವಾಗಿ ಎರಡು ದುರ್ಬೋಧನೆ ಇತ್ತು. One is that you can do whatever you wish, your salvation will not be lost. ಒಂದು ದುರ್ಬೋಧನೆ ಏನೆಂಬುದಾಗಿ ನೋಡುವಾಗ ನೀವು ನಿಮ್ಮ ಶರೀರದಲ್ಲಿ ಏನು ಬೇಕಾದರೂ ಮಾಡಬಹುದು, ನೀವು ರಕ್ಷಣೆಯನ್ನು ಕಳೆದುಕೊಳ್ಳುವುದಿಲ್ಲ. Second false teaching was that Lord Jesus Christ was not a true human being. ಎರಡನೇ ದುರ್ಬೋಧನೆ ಏನೆಂಬುದಾಗಿ ನೋಡುವಾಗ ಕರ್ತನಾದ ಯೇಸು ಕ್ರಿಸ್ತನು ಆತನು ನಿಜವಾಗಿ ಆತನು ಮನುಷ್ಯನು ಅಥವಾ ಮನುಷ್ಯ ಅವತಾರದಲ್ಲಿ ಬಂದಿಲ್ಲ ಎಂಬುದಾಗಿ. Now let's look at the purpose of which Apostle John is addressing this epistle. ಅಪೊಸ್ತಲನಾದ ಯೋಹಾನನು ಈ ಪತ್ರದಲ್ಲಿ ಬರೆಯುವುದಕ್ಕೆ ಅಥವಾ ಯಾವ ಒಂದು ಉದ್ದೇಶ ಏನೆಂಬುದಾಗಿ ನೋಡೋಣ. Now before we look at the purpose of epistle of John, let's look at the purpose of Gospel of John. ಈ ಒಂದು ಪತ್ರಿಕೆಯ ಉದ್ದೇಶ ಏನೆಂಬುದಾಗಿ ನೋಡುವುದಕ್ಕೆ ಮುಂಚಿತವಾಗಿ ಯೋಹಾನನು ಬರೆದ ಸುವಾರ್ತೆಗೆ ಉದ್ದೇಶವೇನೆಂಬುದಾಗಿ ನೋಡೋಣ. So the purpose of Gospel is written in John's Gospel chapter 20 verse 31. ಯೋಹಾನನು ಬರೆದ ಸುವಾರ್ತೆ 21ನೇ ಅಧ್ಯಾಯ 20:31. 20ನೇ ಅಧ್ಯಾಯ 31ನೇ ವಚನದಲ್ಲಿ ಆ ಸುವಾರ್ತೆಯನ್ನು ಬರೆದದಕ್ಕೆ ಉದ್ದೇಶ ಏನೆಂಬುದಾಗಿ ತಿಳಿಸುತ್ತಿದ್ದಾನೆ. ಯೋಹಾನನು ಬರೆದ ಸುವಾರ್ತೆ 20ನೇ ಅಧ್ಯಾಯ 31ನೇ ವಚನ. ಆದರೆ ಯೇಸು ದೇವಕುಮಾರನಾದ ಕ್ರಿಸ್ತನೆಂದು ನೀವು ನಂಬುತ್ತೀರೋ, ನಂಬಿ ಆತನ ಹೆಸರಿನ ಮೂಲಕವಾಗಿ ಜೀವವನ್ನು ಪಡೆದುಕೊಳ್ಳುತ್ತೀರೋ ಇಷ್ಟೆಲ್ಲ ನಡೆದಿದೆ.
Now, Apostle John is writing the gospel to say that or prove that you may believe that Jesus is Christ, is the Son of God. ಅಪೊಸ್ತಲನಾದ ಯೋಹಾನನು ಈ ಸ್ವಾರ್ಥೆಯನ್ನು ಬರೆಯುವುದಕ್ಕೆ ಉದ್ದೇಶ ಏನೆಂಬುದಾಗಿ ನೋಡುವಾಗ ಯೇಸು ದೇವಕುಮಾರನಾದ ಕ್ರಿಸ್ತನೆಂದು ನೀವು ನಂಬುವಂತೆಯೇ ಆತನು ಈ ವಿಷಯವನ್ನು ಬರೆಯುತ್ತಿದ್ದಾನೆ. And that believing you may have eternal life. ನಂಬಿ ಆತನ ಹೆಸರಿನ ಮೂಲಕವಾಗಿ ಜೀವವನ್ನು ಪಡೆದುಕೊಳ್ಳಬೇಕೆಂದು ಆತನು ಬರೆದನು. So the purpose of John's gospel is to support or prove the deity of our Lord Jesus Christ. ಯೋಹಾನನು ಬರೆದ ಒಂದು ಸ್ವಾರ್ಥಕ್ಕೆ ಉದ್ದೇಶ ಏನೆಂಬುದಾಗಿ ನೋಡುವಾಗ ಕರ್ತನಾದ ಯೇಸು ಕ್ರಿಸ್ತನ ದೈವತ್ವವನ್ನು ಸಾಬೀತುಪಡಿಸುವುದಕ್ಕಾಗಿ. That was the main purpose he was trying to prove throughout the gospel of John. ಸ್ವಾರ್ಥೆಯ ಪರ್ಯಂತರ ಯೋಹಾನನು ಬರೆದ ಸ್ವಾರ್ಥ ಪರ್ಯಂತರ ಆತನು ಬರೆದದಕ್ಕೆ ಉದ್ದೇಶ ಏನೆಂಬುದಾಗಿ ನೋಡುವಾಗ ಇದೇ ಆಗಿದೆ. Now what is the purpose of epistle? Let's come to epistle of 1 John and chapter 1 verse 4. ಯೋಹಾನನ್ ಬರೆದ ಪತ್ರಿಕೆ 1ನೇ ಅಧ್ಯಾಯ 4ನೇ ವಚನದಲ್ಲಿ ಆ ಪತ್ರಿಕೆಯನ್ನು ಬರೆದದಕ್ಕೆ ಉದ್ದೇಶ ಏನೆಂಬುದಾಗಿ ನೋಡೋಣ. ನಮ್ಮ ಭಯಕರ ಸಂತೋಷವು ಪರಿಪೂರ್ಣವಾಗಬೇಕೆಂದು ನಾವು ಈ ಮಾತುಗಳನ್ನು ಬರೆಯುತ್ತೇವೆ. So the first purpose is that your joy may be full. ಇಲ್ಲಿ ಮೊದಲನೇ ಉದ್ದೇಶ ಏನೆಂಬುದಾಗಿ ನೋಡುವಾಗ ನಿಮ್ಮ ಸಂತೋಷವು ಪರಿಪೂರ್ಣವಾಗಬೇಕು. Now Apostle John clearly understood the context and the background here. ಅಪೊಸ್ತಲನಾದ ಯೋಹಾನನು ಇಲ್ಲಿ ಆ ಒಂದು ಸಂದರ್ಭ ಮತ್ತು ಹಿನ್ನೆಲೆ ಏನೆಂಬುದಾಗಿ ಸ್ಪಷ್ಟವಾಗಿ ಅರ್ಥ ಮಾಡಿಕೊಂಡಿದ್ದಾನೆ. There are so many believers among us at that time. They have not seen Jesus Christ. ಆ ಒಂದು ಸಂದರ್ಭದಲ್ಲಿ ನಮ್ಮ ಹಾಗೆ ಅನೇಕ ದೇವ ಜನರು ಕರ್ತನಾದ ಯೇಸು ಕ್ರಿಸ್ತನನ್ನು ನೋಡದೇ ಇದ್ದವರಿದ್ದಾರೆ. But I, John the apostle, I have seen Jesus Christ. ಆದರೆ ನಾನು ಅಪೊಸ್ತಲನಾದ ಯೋಹಾನನಾಗಿ ಕರ್ತನಾದ ಯೇಸು ಕ್ರಿಸ್ತನನ್ನು ನೋಡಿದ್ದೇನೆ. And my joy is so full because I have seen and experienced and heard from the Lord Jesus Christ. ನಾನು ನನ್ನ ಒಂದು ಸಂತೋಷವು ಪರಿಪೂರ್ಣವಾಗಿದೆ ಕಾರಣ ನಾನು ಕರ್ತನಾದ ಯೇಸು ಕ್ರಿಸ್ತನನ್ನು ನೋಡಿದ್ದೇನೆ ಮತ್ತು ಆತನ ಸಂಗಡ ಇದ್ದ ಒಂದು ಅನುಭವ ನನಗೆ ಉಂಟು. Now I am writing this to you to make sure that your joy is also full and you experience the same joy as I have right now. ಆದರೆ ನಾನು ಈ ಪತ್ರವನ್ನು ಬರೆಯುತ್ತಿದ್ದೇನೆ ಕಾರಣ ನನ್ನಲ್ಲಿರುವ ಒಂದು ಸಂತೋಷವು ಪರಿಪೂರ್ಣವಾಗಿರುವ ಹಾಗೆ ನಿಮ್ಮ ಸಂತೋಷವು ಸಹ ಪರಿಪೂರ್ಣವಾಗಿರಬೇಕೆಂಬುದಾಗಿ. Now that is the first reason or the first purpose that Apostle John is writing this epistle. ಈ ಒಂದು ಪತ್ರಿಕೆಯನ್ನು ಬರೆಯುವುದಕ್ಕೆ ಮೊದಲೇ ಒಂದು ಉದ್ದೇಶ ಇದಾಗಿತ್ತು. Now what is the second purpose Apostle John is writing that we read in chapter 2 verse 1? 2ನೇ ಅಧ್ಯಾಯ 1ನೇ ವಚನದಲ್ಲಿ ಎರಡನೇ ಉದ್ದೇಶ ಏನೆಂಬುದಾಗಿ ನಾವು ನೋಡ್ತೇವೆ. ನನ್ನ ಪ್ರಿಯರಾದ ಮಕ್ಕಳೇ, ನೀವು ಪಾಪ ಮಾಡದಂತೆ ಈ ಮಾತುಗಳು ನಿಮಗೆ ಬರೆಯುತ್ತೇನೆ. Oh my little children, these things I am writing to you because you may not sin. ನನ್ನ ಪ್ರಿಯರಾದ ಮಕ್ಕಳೇ, ನೀವು ಪಾಪ ಮಾಡದಂತೆ ಈ ಮಾತುಗಳನ್ನು ನಿಮಗೆ ಬರೆಯುತ್ತೇನೆ. Now again the context is that the background is that there are people advocating sinful living in their midst. ಇಲ್ಲಿ ಆ ಒಂದು ಹಿನ್ನೆಲೆ ಏನೆಂಬುದನ್ನು ನೋಡುವಾಗ ಅವರ ಮಧ್ಯದಲ್ಲಿ ನೀವು ಪಾಪಿಗಳಾಗಿ ಪಾಪ ಕೃತ್ಯಗಳನ್ನು ಮಾಡಿ ಜೀವಿಸಬಹುದೆಂಬುದಾಗಿ ಬೋಧಿಸುವ ಜನರಿದ್ದಾರೆ. You can continue as you please. That was a teaching among Simon and Cerinthus and his followers. ಸಿಮೋನನು ಮತ್ತು ಸೆರಿಂಥಸ್ ಮತ್ತು ಅವನ ಹಿಂಬಾಲಕರು ಇಂಥ ಒಂದು ದುರ್ಬೋಧನೆಯನ್ನು ಅವರು ಮಾಡುತ್ತಿದ್ದಾರೆ. ಅದೇನಂದ್ರೆ ನೀವು ಹೇಗೆ ಬೇಕಾದರೂ ಜೀವಿಸಬಹುದೆಂಬುದಾಗಿ. Apostle John is saying you should not sin. I am writing this to you that you may not sin. ಆದರೆ ಅಪೊಸ್ತಲನಾದ ಯೋಹಾನನು ಆತನು ಹೇಳುವುದೇನೆಂದ್ರೆ ನೀವು ಪಾಪ ಮಾಡದಂತೆ ಈ ಮಾತುಗಳನ್ನು ನಿಮಗೆ ಬರೆಯುತ್ತಿದ್ದೇನೆ. Now the third reason that Apostle John is writing, we read it in chapter 2 verse 12. ಮೂರನೇ ಕಾರಣ ಏನೆಂಬುದಾಗಿ 2ನೇ ಅಧ್ಯಾಯ 12ನೇ ವಚನದಲ್ಲಿ ನೋಡ್ತೇವೆ. ಪ್ರಿಯರಾದ ಮಕ್ಕಳೇ, ಕ್ರಿಸ್ತನ ಹೆಸರಿನ ನಿಮಿತ್ತ ನಿಮ್ಮ ಪಾಪಗಳು ಕ್ಷಮಿಸಲ್ಪಡುವುದರಿಂದ ನಿಮಗೆ ಬರೆಯುತ್ತೇನೆ. I am writing to you because your sins are forgiven. ಕ್ರಿಸ್ತನ ಹೆಸರಿನ ನಿಮಿತ್ತ ನಿಮ್ಮ ಪಾಪಗಳು ಕ್ಷಮಿಸಲ್ಪಟ್ಟಿರುವುದರಿಂದ ನಿಮಗೆ ಬರೆಯುತ್ತೇನೆ. There are people who have not seen Lord Jesus Christ. They had a doubt whether their salvation is secure or not. ಕರ್ತನಾದ ಯೇಸು ಕ್ರಿಸ್ತನನ್ನು ನೋಡದೇ ಇರುವ ದೇವ ಜನರು ಅಲ್ಲಿದ್ದಾರೆ. ಅವರಿಗಿರುವ ಒಂದು ಸಂಶಯ, ನನ್ನ ಒಂದು ರಕ್ಷಣೆ ಅದು ಭದ್ರವಾಗಿದೆಯೋ ಇಲ್ಲವೋ ಎಂಬುದಾಗಿ. And he is saying that your sins are forgiven for whose name's sake? His name's sake. That is, because of Lord Jesus Christ, your sins are forgiven. It's not because of you or me. ನಿಮ್ಮ ನಿಮಿತ್ತವಾಗಿ ಅಥವಾ ನಮ್ಮ ನಿಮಿತ್ತವಾಗಿ ಅಲ್ಲ, ಆದರೆ ಕ್ರಿಸ್ತನ ಹೆಸರಿನ ನಿಮಿತ್ತ ನಿಮ್ಮ ಪಾಪಗಳು ಕ್ಷಮಿಸಲ್ಪಟ್ಟಿವೆ. Because of what has done at the cross of Calvary is nothing to do with me or nothing to do with I. ಇಲ್ಲಿ ನಾನು ಅಥವಾ ನಮ್ಮ ವಿಷಯವಾಗಿ ಅಲ್ಲ, ಆದರೆ ಕರ್ತನಾದ ಯೇಸು ಶಿಲುಬೆ ಮೇಲೆ ಮಾಡಿದ ಕಾರ್ಯದ ನಿಮಿತ್ತ.
God forgives sins of me and you, it's not because of anything for you and me to do, right? It is because His only begotten Son suffered at the cross of Calvary and He died, and because of His name's sake, my sins are forgiven. ತಂದೆಯಾದ ದೇವರು ನಮ್ಮ ಪಾಪಗಳನ್ನು ಕ್ಷಮಿಸಿದನು. ನೀವು ನಾವು ಮಾಡಿದ ವಿಷಯವಲ್ಲ, ಆದ್ರೆ ಆತನ ಕುಮಾರನು ಕರ್ತನಾದ ಯೇಸು ಕ್ರಿಸ್ತನು ಶಿಲ್ಪೆ ಮೇಲೆ ಮಾಡಿ ಮುಗಿಸಿದ ಕಾರ್ಯದ ನಿಮಿತ್ತವಾಗಿ ಆತ ನಮ್ಮ ಪಾಪಗಳನ್ನು ಕ್ಷಮಿಸಿದನು. And that was the reason Apostle Paul is writing this epistle. ಈ ಕಾರಣಕ್ಕಾಗಿ ಅಪೊಸ್ತಲನಾದ ಯೋಹಾನನು ಈ ಪತ್ರವನ್ನು ಬರೆಯುತ್ತಿದ್ದಾನೆ. The fourth reason Apostle John is writing is in chapter 5 verse 13. ನಾಲ್ಕನೇ ಕಾರಣ 5ನೇ ಅಧ್ಯಾಯ 13ನೇ ವಚನದಲ್ಲಿ ನೋಡಬಹುದು. ದೇವರ ಮಗನ ಹೆಸರಿನಲ್ಲಿ ನಂಬಿಕೆ ಇಟ್ಟಿರುವವರಾಗ ನಿಮ್ಮಲ್ಲಿ ನಿತ್ಯ ಜೀವ ಉಂಟೆಂದು ನಿಮಗೆ ಗೊತ್ತಾಗುವಂತೆ ಈ ಮಾತುಗಳನ್ನು ಬರೆಯುತ್ತೇನೆ. The fourth reason is that you may know that you have eternal life. ನಾಲ್ಕನೇ ಕಾರಣ ನಿಮ್ಮಲ್ಲಿ ನಿತ್ಯ ಜೀವ ಉಂಟೆಂದು ನಿಮಗೆ ಗೊತ್ತಾಗಬೇಕೆಂಬುದಾಗಿ ಮಾತುಗಳನ್ನು ಬರೆದಿದ್ದೇನೆ. Your life that Lord Jesus Christ has given to you is eternal. That is what you must understand. That is why the Apostle John is writing this epistle. ಕರ್ತನಾದ ಯೇಸು ಕ್ರಿಸ್ತನು ನಿಮಗೆ ಕೊಟ್ಟಿರುವ ಜೀವ ಅದು ನಿತ್ಯವಾದ ಒಂದು ಜೀವನ. ಈ ವಿಷಯವನ್ನು ನೀವು ತಿಳ್ಕೊಳ್ಳಬೇಕೆಂಬುದಾಗಿ ಅಪೊಸ್ತಲನಾದ ಯೋಹಾನನು ಈ ಪತ್ರವನ್ನು ಬರೆದಿದ್ದಾನೆ. Four reasons we saw for writing this epistle. ಈ ಪತ್ರಿಕೆಯನ್ನು ಬರೆಯುವುದಕ್ಕೆ ಇರುವ 4 ಉದ್ದೇಶಗಳನ್ನು ನೋಡಿದ್ದೇವೆ. First reason is that your joy may be full. ಮೊದಲನೇ ಕಾರಣ ನಿಮ್ಮ ಸಂತೋಷವು ಪರಿಪೂರ್ಣವಾಗಬೇಕು. The same joy I experience, you also should experience. ನಾನು ಅನುಭವಿಸುತ್ತಿರುವ ಈ ಸಂತೋಷವು ನೀವು ಸಹ ಅನುಭವಿಸಬೇಕು. The second reason is that you may not sin, or you should not sin. ಎರಡನೇ ಕಾರಣ ನೀವು ಪಾಪ ಮಾಡಬಾರದೆಂಬುದಾಗಿ. Third reason is that you should know that your sins are forgiven for His name's sake. ಮೂರನೇ ಕಾರಣ ಕ್ರಿಸ್ತನ ಹೆಸರಿನ ನಿಮಿತ್ತ ನಿಮ್ಮ ಪಾಪಗಳು ಕ್ಷಮಿಸಲ್ಪಟ್ಟಿದೆ ಎಂಬುದಾಗಿ ನೀವು ತಿಳ್ಕೊಳ್ಳಬೇಕೆಂಬುದಾಗಿ ಬರೆದನು. And the fourth reason is that you may know that you all have eternal life. ನಾಲ್ಕನೇ ಕಾರಣ ನಿತ್ಯ ಜೀವ ನಿಮಗೆ ಉಂಟೆಂಬುದಾಗಿ ನಿಮಗೆ ಗೊತ್ತಾಗಬೇಕೆಂಬುದಾಗಿ ಆತನು ಬರೆದನು. With that introduction, let's go to the first epistle, chapter 1. ಈ ಒಂದು ಪೀಠಿಕೆ ಅಥವಾ ಪರಿಚಯದಿಂದ ಯೋಹಾನನ ಬರೆದ ಮೊದಲನೇ ಪತ್ರಿಕೆಗೆ ಮೊದಲನೇ ಅಧ್ಯಾಯಕ್ಕೆ ಬರೋಣ. Let's read the first 4 verses of chapter 1. ಒಂದನೇ ಅಧ್ಯಾಯ ಮೊದಲು 4 ವಚನ ಭಾಗಗಳನ್ನು ಓದಿಕೊಳ್ಳೋಣ. ನಾವು ನಿಮಗೆ ಪ್ರಸಿದ್ಧಪಡಿಸುವ ಜೀವ ವಾಕ್ಯವು ಆದಿಯಿಂದ ಇದ್ದದ್ದು, ನಾವು ಅದನ್ನು ಕಿವಿಯಾರೆ ಕೇಳಿ ಕಣ್ಣಾರೆ ಕಂಡು ಮನಸ್ಸಿಟ್ಟು ನೋಡಿ ಕೈಯಿಂದ ಮುಟ್ಟಿದ್ದೇವೆ. ಆ ಜೀವವು ಪ್ರತ್ಯಕ್ಷವಾಯಿತು, ತಂದೆಯ ಬಳಿಯಲ್ಲಿದ್ದು ನಮಗೆ ಪ್ರತ್ಯಕ್ಷವಾದಂತ ಆ ನಿತ್ಯ ಜೀವವನ್ನು ನಾವು ಕಂಡು ಅದನ್ನು ಕುರಿತು ಸಾಕ್ಷಿ ಹೇಳಿ ಅದನ್ನು ನಿಮಗೆ ಪ್ರಸಿದ್ಧಪಡಿಸುತ್ತೇವೆ. ನಾವು ಕಂಡು ಕೇಳಿದ್ದು ನಿಮಗೂ ಗೊತ್ತಾಗಿ ನಮಗಿರುವ ಅನ್ಯತೆಯನ್ನು ನೀವು ಸೇರಬೇಕೆಂದು ಅದನ್ನು ನಿಮಗೆ ಪ್ರಸಿದ್ಧಪಡಿಸುತ್ತೇವೆ. ನಮಗಿರುವ ಅನ್ಯತೆಯು ತಂದೆಯ ಸಂಗಡಲು ಆತನ ಮಗನಾದ ಯೇಸು ಕ್ರಿಸ್ತನ ಸಂಗಡಲ್ಲಿ ಇರುವಂತದ್ದು. ನಮ್ಮ ಭಯಂಕರ ಸಂತೋಷವು ಪರಿಪೂರ್ಣವಾಗಬೇಕೆಂದು ನಾವು ಈ ಮಾತುಗಳನ್ನು ಬರೆಯುತ್ತೇವೆ. Now, as I said, it is very strange to start an epistle like this. ಈ ರೀತಿಯಾಗಿ ಒಂದು ಪತ್ರವನ್ನು ಪ್ರಾರಂಭಿಸುವುದು ತುಂಬಾ ವಿಚಿತ್ರವಾಗಿ ಉಂಟು. There is no greetings, there is no name mentioned, no place mentioned, nothing is there. ಇಲ್ಲಿ ಯಾವ ಒಂದು ಹೆಸರು ಅಥವಾ ಯಾವ ಒಂದು ಸ್ಥಳ, ಯಾರಿಗೆ ಎಂಬ ಒಂದು ವಂದನೆ, ಈ ರೀತಿಯಾದ ಯಾವ ವಿಷಯವೂ ಇಲ್ಲ. Apostle John is directly getting into the message. ಅಪೊಸ್ತಲನಾದ ಯೋಹಾನನು ನೇರವಾಗಿ ಆ ಸಂದೇಶಕ್ಕೆ ಬರುತ್ತಿದ್ದಾನೆ. Now, what is the message? ಆ ಒಂದು ಸಂದೇಶವೇನು? Apostle John is saying that in verse 1, towards the last part in English, says that my message is concerning the word of life. ಇಲ್ಲಿ ಅಪೊಸ್ತಲನಾದ ಯೋಹಾನನು ನನ್ನ ಒಂದು ಸಂದೇಶವೇನೆಂದ್ರೆ ಅದು ಜೀವ ವಾಕ್ಯದ ಕುರಿತಾಗಿ. My message is concerning word of life. ನನ್ನ ಒಂದು ಸಂದೇಶ ಅದು ಜೀವ ವಾಕ್ಯದ ಕುರಿತಾಗಿ. Now, when we read that verse 1, we see these things, right? We have heard, we have seen, we have looked upon, which means the word of life is a person. ಇಲ್ಲಿ ಜೀವ ವಾಕ್ಯವು ಎಂಬುದಾಗಿ ಹೇಳುವಾಗ ಮೊದಲನೇ ವಚನದಲ್ಲಿ ನೀವು ಗಮನಿಸುವಾಗ ಇಲ್ಲಿ ಆದಿಯಿಂದ ಇದ್ದದ್ದು, ಕಿವಿಯಾರ ಕೇಳಿ ಕಣ್ಣಾರ ಕಂಡೆ ಇದು ಎಂಬುದಾಗಿ ಪದಗಳನ್ನು ನೋಡುವಾಗ ಇದು ಕರ್ತನಾದ ಯೇಸು ಕ್ರಿಸ್ತನ ಕುರಿತಾಗಿ. Now, some Bible scholars calls this epistle as an epistle of eternal life. ಕೆಲವು ವೇದ ಪಂಡಿತರು ಅವರು ಹೇಳುವುದೇನೆಂದ್ರೆ ಈ ಒಂದು ಪತ್ರಿಕೆ ಅದು ಒಂದು ನಿತ್ಯ ಜೀವದ ಒಂದು ಪತ್ರಿಕೆಯಾಗಿದೆ. The life was manifested in Lord Jesus Christ. ಆ ಕರ್ತನಾದ ಯೇಸು ಕ್ರಿಸ್ತನಲ್ಲಿ ಆ ಒಂದು ಜೀವವು ಪ್ರತ್ಯಕ್ಷವಾಯಿತು. And this same life, the life of Lord Jesus Christ,
is given to us when we believe in Lord Jesus Christ. ನಾವು ಕರ್ತನಾದ ಯೇಸು ಕ್ರಿಸ್ತನ ಮೇಲೆ ನಂಬಿಕೆ ಇಡುವಾಗ ಅದೇ ಜೀವವು ನಮಗೂ ಸಹ ಕೊಡಲ್ಪಟ್ಟಿದೆ. The life was manifested in Lord Jesus Christ is also expected to manifest in us because we are being given that same eternal life. ಕರ್ತನಾದ ಯೇಸು ಕ್ರಿಸ್ತನಲ್ಲಿ ಪ್ರತ್ಯಕ್ಷವಾದ ಒಂದು ಜೀವವು ಅದು ನಮ್ಮಲ್ಲಿಯೂ ಸಹ ಪ್ರತ್ಯಕ್ಷವಾಗಬೇಕೆಂಬುದಾಗಿ ದೇವರು ಬಯಸುತ್ತಾನೆ. ಕಾರಣ ಕರ್ತನಾದ ಯೇಸು ಕ್ರಿಸ್ತನಿಂದ ಒಂದು ಜೀವವು ಅದು ನಮ್ಮಲ್ಲಿ ಉಂಟು ಅಥವಾ ನಮಗೂ ಸಹ ಅದನ್ನು ಕೊಟ್ಟಿದ್ದಾನೆ. Now this episode is starting with a phrase from the beginning. ಇಲ್ಲಿ ಮೊದಲನೇ ವಚನದಲ್ಲಿ ಆದಿಯಿಂದ ಇದ್ದದು ಎಂಬ ಒಂದು ಪದ ಪ್ರಯೋಗವನ್ನು ಗಮನಿಸುತ್ತೇವೆ. Now when we read and see this phrase from the beginning, immediately there are two verses that comes to our mind. Most of it. ಆದಿಯಿಂದ ಇದ್ದದು ಎಂಬುದಾಗಿ ಪದವನ್ನು ನಾವು ಕೇಳುವಾಗ ಎರಡು ವಚನ ಭಾಗಗಳು ನಮ್ಮ ಮನಸ್ಸಿಗೆ ಬರುತ್ತವೆ. Which are those two verses from the beginning when you see this phrase? ಈ ಎರಡು ವಾಕ್ಯ ಭಾಗಗಳು ಯಾವುದು? John 1:1. ಯೋಹಾನ್ ಬರೆದ ಸುವಾರ್ತೆ 1ನೇ ಅಧ್ಯಾಯ 1ನೇ ವಚನ. And Genesis 1:1. ಆದಿಕಾಂಡ 1ನೇ ಅಧ್ಯಾಯ 1ನೇ ವಚನ. So what does Genesis 1:1 says? ಆದಿಕಾಂಡ 1:1 ಹೇಳುವ ಒಂದು ವಾಕ್ಯವೇನು? It says in the beginning. In the beginning. ಆದಿಯಲ್ಲಿ ಎಂಬುದಾಗಿ ಪ್ರಾರಂಭವಾಗುತ್ತದೆ. And John 1:1, what does it say? ಯೋಹಾನನು 1ನೇ ಅಧ್ಯಾಯ 1ನೇ ವಚನದಲ್ಲಿ ಹೇಗೆ ಪ್ರಾರಂಭವಾಗುತ್ತದೆ? In the beginning there was word. ಆದಿಯಲ್ಲಿ ವಾಕ್ಯವಿತ್ತು. And the word was with God. ಆ ವಾಕ್ಯವು And the word was God. ಮತ್ತು ಆ ವಾಕ್ಯವು ದೇವರವಾಗಿತ್ತು. So these are the two verses that comes to our mind. ಈ ಎರಡು ವಚನ ಭಾಗಗಳು ನಮ್ಮ ನೆನಪಿಗೆ ಬರುತ್ತದೆ. Now when we look at Genesis chapter 1, it says in the beginning God created. ಆದಿಕಾಂಡ 1ನೇ ಅಧ್ಯಾಯ 1ನೇ ವಚನದಲ್ಲಿ ನೋಡುವಾಗ ಆದಿಯಲ್ಲಿ ದೇವರು ಸೃಷ್ಟಿಸಿದನು. So that verse points to a particular moment of time. In the beginning God has created. So at that point God has created. ಆದಿಯಲ್ಲಿ ದೇವರು ಸೃಷ್ಟಿ ಮಾಡಿದನು. ಆ ಒಂದು ನಿಖರವಾದ ಒಂದು ಕಾಲವನ್ನು ಸೂಚಿಸಿ ಅದು ತಿಳಿಸುವಂತದ್ದಾಗಿದೆ. So there was a starting point of creation. ಆ ಒಂದು ಸೃಷ್ಟಿಯಲ್ಲಿ ಒಂದು ಪ್ರಾರಂಭ ಉಂಟು. That was in the beginning in Genesis chapter 1. ಅದು ಏನೆಂಬುದಾಗಿ ನೋಡುವಾಗ ಆದಿಕಾಂಡ 1ನೇ ಅಧ್ಯಾಯದಲ್ಲಿ ಆದಿಯಲ್ಲಿ ಎಂಬುದಾಗಿ ನಾವು ನೋಡುತ್ತೇವೆ. Now when you come to John's Gospel chapter 1, it says in the beginning. Let's read John's Gospel chapter 1. ಯೋಹಾನ ಬರೆದ ಸುವಾರ್ತೆ 1ನೇ ಅಧ್ಯಾಯ 1ನೇ ವಚನವನ್ನು ಓದಿಕೊಳ್ಳೋಣ. ಆದಿಯಲ್ಲಿ ವಾಕ್ಯವಿತ್ತು, ಆ ವಾಕ್ಯವು ದೇವರ ಬಳಿಯಿತ್ತು, ಆ ವಾಕ್ಯವು ದೇವರಾಗಿತ್ತು, ಆ ವಾಕ್ಯವನ್ನು ಆದಿಯಲ್ಲಿ ದೇವರ ಬಳಿಯಿದ್ದನು. In the beginning was the word, and the word was with God, and the word was God. ಆದಿಯಲ್ಲಿ ವಾಕ್ಯವಿತ್ತು, ಆ ವಾಕ್ಯವು ದೇವರ ಬಳಿಯಲ್ಲಿತ್ತು, ಆ ವಾಕ್ಯವು ದೇವರಾಗಿತ್ತು. Now when we look at John's Gospel chapter 1, it is not talking about a point or a moment. ಯೋಹಾನ ಬರೆದ ಸುವಾರ್ತೆಯನ್ನು ನೋಡುವಾಗ ಅದು ಒಂದು ನಿಖರವಾದ ಒಂದು ಕಾಲ ಅಥವಾ ಸಮಯದ ಕುರಿತಾಗಿ ಮಾತನಾಡುತ್ತಿಲ್ಲ. It is saying about an endless eternity past, the before the time. ಆದರೆ ಈ ಒಂದು ವಾಕ್ಯವು ಆ ಒಂದು ಸಮಯಕ್ಕೆ ಮುಂಚಿತವಾಗಿ ಒಂದು ನಿತ್ಯತ್ವದ ಹಿಂದೆಯ ವಿಷಯವಾಗಿ ಅದು ಮಾತನಾಡುತ್ತದೆ. Genesis said that in the beginning God created. That talks about a moment or a point. ಆದಿಕಾಂಡ 1ನೇ ಅಧ್ಯಾಯ 1ನೇ ವಚನದಲ್ಲಿ ಒಂದು ನಿಖರವಾದ ಒಂದು ಸಮಯ ಆದಿಯಲ್ಲಿ ಸೃಷ್ಟಿಸಿದನು ಎಂಬುದಾಗಿ ಅದು ಸೂಚಿಸುತ್ತದೆ. But John's Gospel chapter says that in the beginning there was God. So what is the point? We don't have any point. Starting point is not there. It is eternity past. ಆದರೆ ಯೋಹಾನನು 1ನೇ ಅಧ್ಯಾಯ 1ನೇ ವಚನದಲ್ಲಿ ಆದಿಯಲ್ಲಿ ವಾಕ್ಯವಿತ್ತು ಎಂಬುದಾಗಿ ಹೇಳುವಾಗ ಅಲ್ಲಿ ಒಂದು ಪ್ರಾರಂಭವನ್ನು ಆತನು ಸೂಚಿಸಲಿಲ್ಲ. Before the creation has begun, in the beginning there was God. ಸೃಷ್ಟಿ ಕಾರ್ಯ ಆಗುವುದಕ್ಕೆ ಮುಂಚಿತವಾಗಿ ಅಲ್ಲಿ ದೇವರಿದ್ದನು. So there is no beginning and there is no end to word. ವಾಕ್ಯಕ್ಕೆ ಯಾವ ಒಂದು ಪ್ರಾರಂಭವೂ ಇಲ್ಲ, ಯಾವ ಅಂತ್ಯವೂ ಇಲ್ಲ. Word was with God. ಆ ವಾಕ್ಯವು ದೇವರ ಬಳಿಯಲ್ಲಿತ್ತು. And this is an eternity past. Word was with God. ನಿತ್ಯತ್ವದ ಹಿಂದೆಯೂ ಆ ಒಂದು ವಾಕ್ಯವು ಇತ್ತು. Now both the God and the word that is mentioned in John's Gospel chapter 1, they were co-existent and co-eternal. ಇಲ್ಲಿ ಯೋಹಾನ್ ಬರೆದ ಸುವಾರ್ತೆ 1ನೇ ಅಧ್ಯಾಯ 1ನೇ ವಚನದಲ್ಲಿ ಆ ವಾಕ್ಯವು ಮತ್ತು ದೇವರು ಅವೆರಡು ಜೊತೆಯಾಗಿ ಇರುವುದನ್ನು ನಾವು ಗಮನಿಸುತ್ತೇವೆ. Now who is this word? ಈ ವಾಕ್ಯವು ಯಾರು? How do we know? ನಮಗೆ ಹೇಗೆ ಗೊತ್ತಾಗಬಹುದು? John's Gospel chapter 1 verse 14. ಯೋಹಾನನ್ ಬರೆದ ಸುವಾರ್ತೆ 1ನೇ ಅಧ್ಯಾಯ 14ನೇ ವಚನದಲ್ಲಿ We all know that verse, John's Gospel chapter 1 verse 14. ನಮಗೆಲ್ಲರಿಗೆ
ನರವತಾರ ಎತ್ತಿ ನಮ್ಮ ಮಧ್ಯದಲ್ಲಿ ವಾಸ ಮಾಡಿದನು, ನಾವು ಆತನ ಮಹಿಮೆಯನ್ನು ನೋಡಿದೆವು. The word has become flesh and dwelt among us. ಆ ವಾಕ್ಯವೆಂಬವನು ನರಾವತಾರ ಎತ್ತಿ ನಮ್ಮ ಮಧ್ಯದಲ್ಲಿ ವಾಸ ಮಾಡಿದನು. And we beheld his glory, glory as of the only begotten of the Father. ನಾವು ಆತನ ಮಹಿಮೆಯನ್ನು ನೋಡಿದೆವು. ಆ ಮಹಿಮೆಯು ತಂದೆಯ ಬಲಿಯಿಂದ ಬಂದ ಒಬ್ಬನೇ ಮಗನಿಗೆ ಇರತಕ್ಕ ಮಹಿಮೆ. Now from this verse it is very clear that the word is none other than our Lord Jesus Christ. ಈ ವಾಕ್ಯದಿಂದ ನಾವು ಸ್ಪಷ್ಟವಾಗಿ ತಿಳ್ಕೊಳ್ಳಬಹುದು ಆ ವಾಕ್ಯವು ಯಾರೆಂಬುದಾಗಿ ನೋಡುವಾಗ ಅದು ನಮ್ಮ ಕರ್ತನಾದ ಯೇಸು ಕ್ರಿಸ್ತನು. Now, since the word is Lord Jesus Christ, when we come back to first John, Gospel of John verse 1, it says, in the beginning was the Jesus Christ or Lord Jesus Christ, and the Lord Jesus Christ was with God. ಈ ವಾಕ್ಯವೆಂಬನ್ನು ಎಂಬುದಾಗಿ ನೋಡುವಾಗ ಕರ್ತನಾದ ಯೇಸು ಕ್ರಿಸ್ತನು ಯೋಹಾನನ್ ಬರೆದ ಮೊದಲನೇ ಪತ್ರಿಕೆಯಲ್ಲಿ ನಾವು ಬರುವಾಗ ಆ ವಾಕ್ಯವು ಎಂಬುದಾಗಿ ನೋಡುವಾಗ ಕರ್ತನಾದ ಯೇಸು ಕ್ರಿಸ್ತನು ಆದಿಯಿಂದ ಇದ್ದದು ಎಂಬುದಾಗಿ ನಾವು ನೋಡುತ್ತೇವೆ. Now this is not the only verse in New Testament that says, or in the scripture that says, Lord Jesus Christ is from eternity past. ಆದರೆ ಕರ್ತನಾದ ಯೇಸು ಕ್ರಿಸ್ತನು ಆತನ ನಿತ್ಯತ್ವದ ಹಿಂದೆ ಇದ್ದವನು ಎಂಬುದಾಗಿ ಈ ಒಂದು ವಾಕ್ಯ ಮಾತ್ರ ತಿಳಿಸುವುದಲ್ಲ. There are so many verses in New Testament as well as in Old Testament that says Lord Jesus Christ has an eternity past. ಹೊಸ ಒಡಂಬಡಿಕೆಯಲ್ಲೂ ಮತ್ತು ಹಲವು ಒಡಂಬಡಿಕೆಯಲ್ಲೂ ಕರ್ತನಾದ ಯೇಸು ಕ್ರಿಸ್ತನು ನಿತ್ಯತ್ವದ ಹಿಂದೆಯೂ ಆತನು ಇದ್ದವನು ಎಂಬುದಾಗಿ ಸೂಚಿಸುವುದಕ್ಕೆ ಅನೇಕ ವಾಕ್ಯ ಭಾಗಗಳು. Now let us look at some of these verses. Colossians chapter 1 verse 16 and 17. ಕೆಲವು ವಾಕ್ಯ ಭಾಗಗಳನ್ನು ನೋಡೋಣ. ಕೊಲೊಸ್ಸದವರಿಗೆ ಬರೆದ ಪತ್ರಿಕೆ 1ನೇ ಅಧ್ಯಾಯ 16-17ನೇ ವಚನದಲ್ಲಿ. ಕೊಲೊಸ್ಸೆ 1ನೇ ಅಧ್ಯಾಯ 16-17ನೇ ವಚನ. For by him all things were created that are in heaven and that are on earth, visible and invisible, whether thrones or dominions or principalities or powers. All things were created through him and for him, and he is before all things, and in him all things consist. ಭೂ ಪರಲೋಕಗಳಲ್ಲಿರುವ ದೃಶ್ಯವಾದವುಗಳೆಲ್ಲವೂ, ಸಿಂಹಾಸನಗಳಾಗಲಿ, ಪ್ರಭುತ್ವಗಳಾಗಲಿ, ದೊರೆಗಳಾಗಲಿ, ಅಧಿಕಾರಗಳಾಗಲಿ ಆತನಲ್ಲಿ ಸೃಷ್ಟಿಸಲ್ಪಟ್ಟವು. ಸರ್ವವು ಆತನ ಮುಖಾಂತರವಾಗಿಯೂ ಆತನಿಗೋಸ್ಕರವಾಗಿಯೂ ಸೃಷ್ಟಿಸಲ್ಪಟ್ಟಿತು. ಆತನ ಎಲ್ಲವೂ ಮೊದಲು ಇದ್ದವನು, ಆತನ ಸಮಸ್ತಕ್ಕೂ ಆಧಾರಭೂತನು. Now verse 16 confirms the involvement of Lord Jesus Christ in creation. 16ನೇ ವಚನ ದೃಢಪಡಿಸುವುದೇನೆಂದರೆ ಕರ್ತನಾದ ಯೇಸು ಕ್ರಿಸ್ತನ ಆ ಒಂದು ಸೃಷ್ಟಿ ಕಾರ್ಯದಲ್ಲಿಯೂ ಆತನು ಒಳಗೊಂಡಿದ್ದನು. It says that he is an architect or designer of this creation. ಈ ಒಂದು ಸೃಷ್ಟಿ ಕಾರ್ಯವನ್ನು ವಿನ್ಯಾಸ ಮಾಡಿದವನು ಕರ್ತನಾದ ಯೇಸು ಕ್ರಿಸ್ತನು. Because by him all things were created. ಆತನ ಮೂಲಕವೇ ಸರ್ವವು ಸೃಷ್ಟಿಸಲ್ಪಟ್ಟವು. Now it also says that all things were created through him. ಸರ್ವವು ಆತನ ಮುಖಾಂತರವಾಗಿ ಸೃಷ್ಟಿಸಲ್ಪಟ್ಟಿತು. Now he was not just an architect or designer, he was also an active member of creation. ಆತನು ನಿರ್ಮಿಸುವುದು ಮಾತ್ರವಲ್ಲದೆ ಆ ಒಂದು ಸೃಷ್ಟಿ ಕಾರ್ಯದಲ್ಲಿಯೂ ಆತನು ಆ ಒಂದು ಕ್ರಿಯೆ ಮಾಡಿದವನು ಆತನಾಗಿದ್ದಾನೆ. Now when you construct a building, you have a designer and architect who designs everything, but they may not be the one who is actually constructing the building. ಒಂದು ಕಟ್ಟಡವನ್ನು ನಿರ್ಮಿಸುವಾಗ ಅದನ್ನು ವಿನ್ಯಾಸ ಮಾಡುವ ಒಬ್ಬ ವ್ಯಕ್ತಿ ಆರ್ಕಿಟೆಕ್ಟ್ ಆಗಿ ಒಬ್ಬನು ಇರುತ್ತಾನೆ. ಆದ್ರೆ ಆ ಒಬ್ಬ ಆರ್ಕಿಟೆಕ್ಟ್ ಆ ಒಂದು ಕಟ್ಟಡವನ್ನು ನಿರ್ಮಿಸುವುದಿಲ್ಲ, ಬೇರೆ ಒಬ್ಬರು ಅವರು ಕಟ್ಟಡವನ್ನು ಕಟ್ಟುತ್ತಾರೆ. They will give the blueprint or the drawing, and then someone else will look at it and some contractors will build it. ಆ ಒಬ್ಬ ಆರ್ಕಿಟೆಕ್ಟ್ ಅವರು ಆ ಒಂದು ಡ್ರಾಯಿಂಗ್ ಅನ್ನು ಕೊಡ್ತಾರೆ, ಬೇರೆ ಒಬ್ಬರು ಬಂದು ಅದನ್ನು ನಿರ್ಮಿಸುತ್ತಾರೆ. But we read in Colossians chapter 1 that by him everything is created and through him everything is created. ಆದ್ರೆ ಕೊಲೊಸ್ಸೆದಲ್ಲಿ ನಾವು ಓದಿದ ವಾಕ್ಯದಾಗಿ ಸರ್ವವು ಆತನ ಮುಖಾಂತರವಾಗಿಯೂ ಆತನಿಗೋಸ್ಕರವಾಗಿ ಸೃಷ್ಟಿಸಲ್ಪಟ್ಟವು. So he has complete involvement in creation. ಈ ಸೃಷ್ಟಿ ಕಾರ್ಯದಲ್ಲಿ ಸಂಪೂರ್ಣವಾದ ಒಂದು ತೊಡಗಿಸುವಿಕೆ ಆತನಿಗಿತ್ತು. And in verse 17 it says that he is before all things. 17ನೇ ವಚನದಲ್ಲಿ ಆತನು ಎಲ್ಲಕ್ಕೂ ಮೊದಲು ಇದ್ದವನು. So he was there much before creation. ಸೃಷ್ಟಿ ಕಾರ್ಯಕ್ಕೆ ಮುಂಚಿತವಾಗಿ ಇದ್ದವನು. And that is what Apostle John is saying, that is from the beginning. ಈ ಕಾರಣಕ್ಕಾಗಿ ಅಪೊಸ್ತಲನಾದ ಯೋಹಾನನು ಹೇಳುವುದೇನೆಂದರೆ ಆದಿಯಿಂದ ಇದ್ದದ್ದು. In the first John chapter 1 verse 1 he starts that the word of life is from the beginning. ಒಂದು ಯೋಹಾನ 1ನೇ ಅಧ್ಯಾಯ 1ನೇ ವಚನದಲ್ಲಿ ಯೋಹಾನನು ಹೇಳುವುದೇನೆಂದರೆ ಆ ಜೀವ ವಾಕ್ಯವು ಆದಿಯಿಂದ ಇದ್ದದ್ದು. So the person who was from the beginning,
he incarnated to this world, or he took the form of a man and came to this world. ಆದಿಯಿಂದ ಇದ್ದದ್ದು ಅಥವಾ ಆದಿಯಿಂದ ಇದ್ದವನು ಕರ್ತನಾದ ಯೇಸು ಕ್ರಿಸ್ತನು ಆತನು ಮನುಷ್ಯ ಅವತಾರವನ್ನು ತೆಗೆದುಕೊಂಡು ಈ ಭೂಮಿಗೆ ಬಂದನು. So it is a main lesson that we all should know that there is no starting point for the life of Lord Jesus Christ. He did not start his life when he was born in this earth. ಮುಖ್ಯವಾದ ಒಂದು ಅಂಶ ನಾವು ಕಲಿತುಕೊಳ್ಳಬೇಕಾದ ಏನಂದ್ರೆ ಕರ್ತನಾದ ಯೇಸು ಕ್ರಿಸ್ತನಿಗೆ ಒಂದು ಪ್ರಾರಂಭವೂ ಇಲ್ಲ, ಅಥವಾ ಕರ್ತನಾದ ಯೇಸು ಕ್ರಿಸ್ತನ ಈ ಲೋಕದಲ್ಲಿ ಹುಟ್ಟಿದಾಗ ಅವನಿಗೆ ಅಲ್ಲಿ ಪ್ರಾರಂಭವಾಯಿತು ಎಂಬುದಾಗಿ ಅಲ್ಲ. There is no beginning for our Lord and Savior Jesus Christ. ನಮ್ಮ ಕರ್ತನು ರಕ್ಷಕನು ಆದ ಯೇಸು ಕ್ರಿಸ್ತನಿಗೆ ಯಾವ ಪ್ರಾರಂಭವೂ ಇಲ್ಲ. Now let's look at another verse in Micah chapter 5 verse 2 that talks about the incarnation of our Lord Jesus Christ. ಮೀಕನ ಪುಸ್ತಕ 5ನೇ ಅಧ್ಯಾಯ 2ನೇ ವಚನದಲ್ಲಿ ಕರ್ತನಾದ ಯೇಸು ಕ್ರಿಸ್ತನು ನರಾವತಾರ ಎತ್ತಿ ಬಂದ ಮತ್ತೊಂದು ವಾಕ್ಯ ಭಾಗ. ಮೀಕನ ಪುಸ್ತಕ 5ನೇ ಅಧ್ಯಾಯ 2ನೇ ವಚನದಲ್ಲಿ, ನೀನು ಯೆಹೋವನ ಗ್ರಾಮಗಳಲ್ಲಿ ಚಿಕ್ಕದಾಗಿದ್ದರೂ ಇಸ್ರಾಯೇಲನ್ನು ಆಳತಕ್ಕವನು ನಿನ್ನೊಳಗಿಂದ ನನಗಾಗಿ ಹೊರಡುವನು. ಆತನ ಹೋರಾಟದ ಮೂಲವು ಪುರಾತನವಾದ ಅನಾದಿಯು ಆದದ್ದು. It says that whose goings forth are from of old, from everlasting. ಆತನ ಹೊರಡೋಣದ ಮೂಲವು ಪುರಾತನವು ಅನಾದಿಯು ಆದದು. The existence of Lord Jesus Christ is from everlasting. ಕರ್ತನಾದ ಯೇಸು ಕ್ರಿಸ್ತನ ಒಂದು ಅಸ್ತಿತ್ವವನ್ನು ನೋಡುವಾಗ ಅದು ನಿತ್ಯತ್ವದ ಹಿಂದೆಯೂ ಆತನಿದ್ದವನು. So prophet is saying that he is from the beginning and there is no beginning for him. ಆತನು ಆದಿಯಿಂದ ಇದ್ದವನು ಮತ್ತು ಆತನಿಗೆ ಯಾವ ಒಂದು ಪ್ರಾರಂಭವೂ ಇಲ್ಲ ಎಂಬುದಾಗಿ ಪ್ರವಾದಿ ಹೇಳುತ್ತಿದ್ದಾನೆ. Now there are many other verses. I can just give the references and you can read it later. John's Gospel chapter 17 verse 24, it says that you loved me before the foundations of the world. ಯೋಹಾನ ಬರೆದ ಸುವಾರ್ತೆ 17ನೇ ಅಧ್ಯಾಯ 24ನೇ ವಚನದಲ್ಲಿ ಜಗದ ಉತ್ಪತ್ತಿಗೆ ಮುಂಚಿತವಾಗಿಯೂ ನೀನು ನನ್ನನ್ನು ಪ್ರೀತಿಸಿದೆ ಎಂಬುದಾಗಿ ಆತನು ತಿಳಿಸುತ್ತಿದ್ದಾನೆ. In John's Gospel chapter 17 verse 5, it says, before the world was, I had glory with you. 17ನೇ ಅಧ್ಯಾಯ 5ನೇ ವಚನದಲ್ಲಿ ಲೋಕ ಉಂಟಾಗುವುದಕ್ಕಿಂತ ಮುಂಚೆ ನಿನ್ನ ಬಳಿಯಲ್ಲಿ ನನಗಿದ್ದ ಮಹಿಮೆಯಿಂದಲೇ. So before the foundation, our Lord Jesus Christ exists. Before the world was, I had glory with you. That is Lord Jesus Christ says. ಲೋಕದ ಅಸ್ತಿವಾರದಕ್ಕೆ ಮುಂಚಿತವಾಗಿ ಅಥವಾ ಉತ್ಪತ್ತಿ ಆಗುವುದಕ್ಕೆ ಮುಂಚಿತವಾಗಿ ಕ್ರಿಸ್ತನಿದ್ದವನು ಮತ್ತು ಆ ಒಂದು ಲೋಕ ಉಂಟಾಗುವುದಕ್ಕಿಂತ ಮುಂಚೆ ನಿನ್ನ ಬಳಿಯಲ್ಲಿ ನನಗಿದ್ದ ಮಹಿಮೆಯಿಂದಲೇ ಎಂಬುದಾಗಿ ತಿಳಿಸುತ್ತಿದ್ದಾನೆ. There is another verse in 2 Timothy chapter 1 verse 9. It says, before the time has begun, or time eternal, our Lord Jesus Christ was there. 2 Timothy chapter 1 verse 9. 2 ತಿಮೋಥಿ 1ನೇ ಅಧ್ಯಾಯ 9ನೇ ವಚನದಲ್ಲಿ ಆತನು ನಮ್ಮಲ್ಲಿ ಸುಕೃತ್ಯಗಳನ್ನು ನೋಡಿದಲ್ಲ. 2 Timothy chapter 1 9. 1ನೇ ಅಧ್ಯಾಯ 9ನೇ ವಚನದಲ್ಲಿ 2 Timothy 1ನೇ ಅಧ್ಯಾಯ 9ನೇ ವಚನ. ಆತನು ನಮ್ಮಲ್ಲಿ ಸುಕೃತ್ಯಗಳನ್ನು ನೋಡಿದಂತಲ್ಲ, ತನ್ನ ಸಂಕಲ್ಪವನ್ನು ಅನುಸರಿಸಿ ಕೃಪೆಯಲ್ಲಿ ನಮ್ಮನ್ನು ರಕ್ಷಿಸಿ ಪರಿಶುದ್ಧರಾಗುವುದಕ್ಕೆ ತಂದನು. 10ನೇ ವಚನ, ಆತನು ಅನಾದಿ ಕಾಲದಲ್ಲಿ ಆ ಕೃಪೆಯನ್ನು ಕ್ರಿಸ್ತ ಯೇಸುವಿನಲ್ಲಿ ನಮಗೆ ಅನುಗ್ರಹಿಸಿದ್ದಾನೆ. The grace was given to us in Christ Jesus before time began. And when was time began? In the beginning, when God created. So before that, he was there. ಆದಿಯಲ್ಲಿ ದೇವರು ಸೃಷ್ಟಿ ಕಾರ್ಯವನ್ನು ಮಾಡಿದನು, ಆಗ ಸಮಯ ಪ್ರಾರಂಭವಾಯಿತು. ಆದ್ರೆ ಆ ಒಂದು ಸೃಷ್ಟಿ ಕಾರ್ಯಕ್ಕೆ ಮುಂಚಿತವಾಗಿಯೇ ಅಥವಾ ಆ ಒಂದು ಸಮಯ ಪ್ರಾರಂಭವಾಗುವುದಕ್ಕೆ ಮುಂಚಿತವಾಗಿ ಕರ್ತನಾದ ಯೇಸು ಕ್ರಿಸ್ತನು ಇದ್ದನು ಎಂಬುದಾಗಿ ನೋಡ್ತೇವೆ. So the main point that Apostle John is trying to communicate to the saints is that Lord Jesus Christ manifested or incarnated in this world. He just did not born just like you and me. It was not a starting point for him. He was there before his incarnation. ಕರ್ತನಾದ ಯೇಸು ಕ್ರಿಸ್ತನು ನಿಮ್ಮ ಹಾಗೆ ನಮ್ಮ ಹಾಗೆ ಆತನು ಜನಿಸಿ ಬಂದವನಲ್ಲ. ಆತನು ಅನಾದಿ ಕಾಲದಿಂದ ಇದ್ದವನು ಮತ್ತು ನಿಮಗಾಗಿ ನಮಗಾಗಿ ಮನುಷ್ಯ ಅವತಾರದಲ್ಲಿ ಎದ್ದು ಬಂದನು ಎಂಬುದಾಗಿ ಈ ವಿಷಯವನ್ನೇ ಅಪೊಸ್ತಲನಾದ ಯೋಹಾನನು ತಿಳಿಸುತ್ತಿದ್ದಾನೆ. Pre-existence of our Lord Jesus Christ is the main truth Apostle John is bringing in. ಅಪೊಸ್ತಲನಾದ ಯೋಹಾನನು ಇಲ್ಲಿ ತರುವ ಮುಖ್ಯವಾದ ಒಂದು ಸತ್ಯಾಂಶ ಏನೆಂಬುದಾಗಿ ನೋಡುವಾಗ ಆತನು ಅನಾದಿ ಕಾಲದಿಂದ ಇದ್ದವನು ಎಂಬುದಾಗಿ. Let's move forward, and here we see 4 verbs that is mentioned in verse 1. 1ನೇ ವಚನದಲ್ಲಿ ಮುಖ್ಯವಾಗಿ 4 ಪದಗಳನ್ನು ಗಮನಿಸಬಹುದು. He says that seen,
ನೋಡಿ, heard, ಕೇಳಿ, looked upon, ದೃಷ್ಟಿ ಇಟ್ಟು ನೋಡಿ, and also says handle. ಮುಟ್ಟಿದೆವು ಎಂಬುದಾಗಿ ಅದನ್ನು ತಿಳಿಸುತ್ತಿದ್ದಾನೆ. And whom is he talking about all these things? ಯಾರ ವಿಷಯವಾಗಿ ಆತನು ಮಾತನಾಡುತ್ತಿದ್ದಾನೆ? Word of life. ಜೀವವಾಕ್ಯ. And who is this word of life? ಈ ಜೀವವಾಕ್ಯವು ಯಾರು? Lord Jesus Christ. ಕರ್ತನಾದ ಯೇಸು ಕ್ರಿಸ್ತನು. Now, if you look at these four verbs that Apostle John is saying, he is using the word we. ಇಲ್ಲಿ ಈ 4 ಕ್ರಿಯಾಪದಗಳನ್ನು ನೋಡುವಾಗ ನಾವು ಎಂಬುದಾಗಿ ಒಂದು ಪದವನ್ನು ಆತನು ಬಳಸುತ್ತಿದ್ದಾನೆ. He is not saying I. It's not I have seen, I have heard, I have known. He said we have heard, we have seen, we have handled. ನಾನು ಕೇಳಿದ್ದೇನೆ ಅಥವಾ ನಾನು ಕಂಡಿದ್ದೇನೆ ಎಂಬುದಾಗಿ ಹೇಳದೆ ನಾವು ನೋಡಿದ್ದೇವೆ, ನಾವು ಕಿವಿಯಾರೆ ಕೇಳಿದ್ದೇವೆ ಎಂಬುದಾಗಿ ಆತನು ತಿಳಿಸುತ್ತಿದ್ದಾನೆ. So who are these we? ಈಗ ನಾವು ಎಂಬುದಾಗಿ ಹೇಳುವಾಗ ಯಾರು? Apostle John and his fellow apostles. He is saying together, we have seen, we have handled, we have heard our Lord Jesus Christ. ಅಪೊಸ್ತಲನಾದ ಯೋಹಾನನು ಮತ್ತು ಇತರ ಸಹ ಅಪೊಸ್ತಲರು ಸೇರಿಸಿ ಆತನು ಹೇಳುವುದೇನೆಂದ್ರೆ, ನಾವು ಕಿವಿಯಾರ ಕೇಳಿ ಕಣ್ಣಾರೆ ಕಂಡು ಮನಸ್ಸಿಟ್ಟು ನೋಡಿ ಕೈಯಿಂದ ಮುಟ್ಟಿದ್ದೇವೆ. It is not just my testimony, it is Apostle John, Peter, James, Andrew, Bartholomew, Philip, whomever you ask, they will all say the same thing, that I have seen Lord Jesus Christ. ಇದು ನನ್ನ ಸಾಕ್ಷಿ ಮಾತ್ರವಲ್ಲದೆ ಕರ್ತನಾದ ಯೇಸು ಕ್ರಿಸ್ತನನ್ನು ನೋಡಿದವರು ಮತ್ತು ಎಲ್ಲ ಒಂದು ಅಪೊಸ್ತಲರು, ಯೋಹನನಾಗಲಿ, ಪೇತ್ರನು, ಯಾಕೋಬನು, ಇವರೆಲ್ಲರೂ ಕಣ್ಣಾರೆ ನೋಡಿದ್ದಾರೆ. We all will testify to that Lord Jesus Christ we have seen and handled, and he is a real human being and he was not a spirit or phantom. ನಾವು ಕಿವಿಯಾರೆ ಕೇಳಿ ಕಣ್ಣಾರೆ ಕಂಡು ಮನಸ್ಸಿಟ್ಟು ನೋಡಿದ್ದೇವೆ, ಆತನು ನಿಜವಾದ ಒಬ್ಬ ಮನುಷ್ಯನಾಗಿದ್ದನು, ಆತನು ಒಂದು ಆತ್ಮನೂ ಅಲ್ಲ ಎಂಬುದಾಗಿ ನಾವು He dwelt with us, that is the fact Apostle John is saying. ಆತನು ನಮ್ಮ ಮಧ್ಯದಲ್ಲಿ ವಾಸವಾಗಿದ್ದನು, ಈ ಒಂದು ವಾಸ್ತವಿಕವಾದ ವಿಷಯವನ್ನು ಅಪೊಸ್ತಲನಾದ ಯೋಹಾನನು ಸೂಚಿಸುತ್ತಿದ್ದಾನೆ. Now we saw the purpose of writing Gospel of John. ಯೋಹಾನನು ಬರೆದ ಸ್ವಾರ್ಥೆಯನ್ನು ಬರೆದದಕ್ಕೆ ಉದ್ದೇಶ ಏನೆಂಬುದಾಗಿ ನೋಡಿದ್ದೇವೆ. That was to prove or defend the truth that Lord Jesus Christ was indeed Son of God. ಕರ್ತನಾದ ಯೇಸು ಕ್ರಿಸ್ತನು ಆತನು ನಿಜವಾಗ್ಲೂ ಆತನು ದೇವ ಕುಮಾರನ ಎಂಬುದಾಗಿ ಸಾಬೀತುಪಡಿಸುವುದಕ್ಕಾಗಿ ಸ್ವಾರ್ಥೆಯು ಬರೆಯಲ್ಪಟ್ಟಿತು. Now here in the epistle he is also defending an equally important truth, that the Lord Jesus Christ was also truly a complete human being. ಇಲ್ಲಿ ಕರ್ತನಾದ ಯೇಸು ಕ್ರಿಸ್ತನು ನಿಜವಾಗ್ಲೂ ಆತನು ಮನುಷ್ಯನು ಆಗಿದ್ದನೆಂಬ ಒಂದು ಸತ್ಯಾಂಶವನ್ನು ಆತನು ಸಾಬೀತುಪಡಿಸುವುದಕ್ಕಾಗಿ ಈ ಒಂದು ಪತ್ರಿಕೆಯನ್ನು ಬರೆಯುತ್ತಿದ್ದಾನೆ. Lord Jesus Christ, who is a perfect human and perfect God. ಕರ್ತನಾದ ಯೇಸು ಕ್ರಿಸ್ತನು ಆತನು ಪರಿಪೂರ್ಣವಾಗಿ ಮನುಷ್ಯನು ಆಗಿದ್ದನು, ಪರಿಪೂರ್ಣ ದೇವರು ಆತನಾಗಿದ್ದಾನೆ. Now Apostle John is saying that those people who have come up with this false doctrine, they have not seen Lord Jesus Christ. ಆದ್ರೆ ಅಪೊಸ್ತಲನಾದ ಯೋಹಾನನು ಹೇಳುವುದೇನೆಂದ್ರೆ, ಈ ದುರ್ಬೋಧನೆಯಿಂದ ಬಂದವರು ಅವರು ಕರ್ತನಾದ ಯೇಸು ಕ್ರಿಸ್ತನನ್ನು ನೋಡಿದವರಲ್ಲ. They were not with him. ಈ ದುರ್ಬೋಧಕರು ಕರ್ತನಾದ ಯೇಸು ಕ್ರಿಸ್ತನ ಸಂಗಡ ಇರಲಿಲ್ಲ. They are not genuine eyewitnesses. ಅವರು ನಿಜವಾದ ಒಂದು ಕಣ್ಣಾರೆ ಕಂಡ ಸಾಕ್ಷಿಗಳು ಅವರಲ್ಲ. But I, John, and my fellow apostles, we have seen Lord Jesus Christ, we have heard him, we have looked upon him, and we have handled him, and we can truly testify that Lord Jesus Christ was truly a human being. ಆದ್ರೆ ನಾನು ಅಪೊಸ್ತಲನಾದ ಯೋಹಾನನಾಗಿ ನಾನು ಮತ್ತು ಉಳಿದ ಅಪೊಸ್ತಲರೆಲ್ಲರೂ ನಿಜವಾಗ್ಲೂ ಕರ್ತನಾದ ಯೇಸು ಕ್ರಿಸ್ತನನ್ನು ಕೇಳಿ ಆತನ ಕಣ್ಣಾರೆ ಕಂಡು ಮನಸ್ಸಿಟ್ಟು ನೋಡಿ ಕೈಯಿಂದ ಮುಟ್ಟಿದ್ದೇವೆ, ಆತನು ನಿಜವಾಗ್ಲೂ ಆತನ ಮನುಷ್ಯನಾಗಿದ್ದನು. But then there can be a question comes to Apostle John saying that, hello dear old man John. ಒಂದು ವೇಳೆ ಈ ರೀತಿಯಾಗಿ ಅಪೊಸ್ತಲನಾದ ಯೋಹಾನನಿಗೆ ಪ್ರಶ್ನೆ ಬಂದಿರಬಹುದು, ಅಪೊಸ್ತಲನಾದ ಯೋಹಾನನ ಮುದುಕನೇ ಎಂಬುದಾಗಿ. Didn't Abraham, Moses, Joshua, they also have seen Lord Jesus Christ? ಅಬ್ರಾಮನು, ಮೋಶೆಯು ಮತ್ತು ಯೋಶುವನು ಇವರು ಸಹ ಯೇಸುವನ್ನು ನೋಡಲಿಲ್ಲವೋ? What is so different for you also have seen Lord Jesus Christ? ನೀನು ಕರ್ತನಾದ ಯೇಸು ಕ್ರಿಸ್ತನನ್ನು ನೋಡಿದ್ದಕ್ಕೂ ಅವರು ನೋಡಿದ್ದಕ್ಕೂ ವ್ಯತ್ಯಾಸವೇನು? Then John's reply is that no, that is not how his appearance was in Old Testament. ಆದ್ರೆ ಯೋಹಾನನು ಹೇಳುವುದೇನೆಂದ್ರೆ, ಹಲವು ಒಡಂಬಡಿಕೆಯಲ್ಲಿ ಕರ್ತನಾದ ಯೇಸು ಕ್ರಿಸ್ತನು ಈ ರೀತಿಯಾಗಿ ಪ್ರತ್ಯಕ್ಷವಾಗಲಿಲ್ಲ. Here he manifested truly in flesh. ಇಲ್ಲಿ ಆತನು ನಿಜವಾಗ್ಲೂ ಆತನು ಶರೀರದಲ್ಲಿ ಆತನು ಕಾಣಿಸಿಕೊಂಡನು. We have looked upon, which means we have carefully examined him for a prolonged period of time, and we can truly testify that this Lord Jesus Christ was truly a human being. ನಾವು ಮನಸ್ಸಿಟ್ಟು ನೋಡಿ, ನಾವು ಬಹುಕಾಲ ಆತನ ಸಂಗಡ ಇದ್ದವರು, ನಾವು ನಿಜವಾಗ್ಲೂ ಸಾಕ್ಷೀಕರಿಸುವುದೇನೆಂದ್ರೆ ಆತನು
ಕರ್ತನಾದ ಯೇಸು ಕ್ರಿಸ್ತನು ಆತನ I have ಮನುಷ್ಯನಾಗಿದ್ದಾನೆ. touched him and I can testify that he is a real human being with bone and flesh. ನಾನು ಕೈಯಿಂದ ಮುಟ್ಟಿದ್ದೇನೆ, ನಾನು ಸಾಕ್ಷೀಕರಿಸಬಹುದು ಆತನು ರಕ್ತ ಮಾಂಸದ ಶರೀರದಲ್ಲಿ ಆತನು I ಇದ್ದವನೆಂಬುದಾಗಿ. have seen him hungry, I have seen him thirsty, I have seen him shedding tears. ನಾನು ಆತನು ಹಸಿವೆಯಿಂದ ಇದ್ದದ್ದು ಮತ್ತು ಬಾಯಾರಿಕೆ ಇದ್ದದ್ದು ಮತ್ತು ಕಣ್ಣೀರು ಸುರಿಸಿದ್ದನ್ನು ನೋಡಿದ್ದೇನೆ. And he was most truly a human being. ನಿಜವಾಗ್ಲೂ ಆತನು ಮನುಷ್ಯನು ಆತನಾಗಿದ್ದನು. Now, who is John talking about again? Word of life. ಇಲ್ಲಿ ಯೋಹಾನನು ಯಾರ ಕುರಿತಾಗಿ ಮಾತನಾಡುತ್ತಿದ್ದಾನೆ? ಜೀವವಾಕ್ಯ. Now, this is one of the particular phrase or word that Apostle John only uses. ಇಂಥ ಒಂದು ಪದ ಪ್ರಯೋಗ ಅಪೊಸ್ತಲನಾದ ಯೋಹಾನನು ಮಾತ್ರ ಬಳಸುತ್ತಾನೆ. And he uses that repeatedly. ಪದೇ ಪದೇ ಅದನ್ನು ಬಳಸುತ್ತಿದ್ದಾನೆ. And one such word is this word or logos. ಇಲ್ಲಿ ಅಂತ ಒಂದು ಪದಗಳಲ್ಲಿ ಒಂದು ಏನಂತ ಎಂಬುದಾಗಿ ನೋಡುವಾಗ ಅದು ವಾಕ್ಯ ಅಥವಾ ಲೋಗೋಸ್ ಎಂಬುದಾಗಿ. That we see also in his gospel as well as in his epistle. ಯೋಹಾನ ಬರೆದ ಸ್ವಾರ್ಥೆಯಲ್ಲಿಯೂ ಮತ್ತು ಆತನು ಬರೆದ ಪತ್ರಿಕೆಯಲ್ಲಿಯೂ ನಾವು ಗಮನಿಸುತ್ತೇವೆ. Another such word that we see in his epistle is testify. ಮತ್ತೊಂದು ಪದ ಬಳಕೆ ಏನೆಂಬುದಾಗಿ ನೋಡುವಾಗ ಅದು ಸಾಕ್ಷೀಕರಿಸುವಂತದ್ದು or witnesses. ಇಲ್ಲ ಸಾಕ್ಷಿಯಾಗಿರುವುದು. So he keeps on repeating that word in his writings. ತಾನು ಬರೆದ ವಿಷಯಗಳಲ್ಲಿ ಇಂಥ ಪದ ಬಳಕೆಯನ್ನು ಮಾಡುತ್ತಿದ್ದಾನೆ. Now here he says that Lord Jesus Christ, he has given a title as word of life. ಇಲ್ಲಿ ಕರ್ತನಾದ ಯೇಸು ಕ್ರಿಸ್ತನಿಗೆ ಜೀವ ವಾಕ್ಯವು ಎಂಬ ಹೆಸರನ್ನು ಕೊಟ್ಟಿದ್ದಾನೆ. In John's Gospel chapter 1 verse 1 we saw that in the beginning there was word. ಯೋಹಾನ ಬರೆದ ಸುವಾರ್ತೆ 1ನೇ ಅಧ್ಯಾಯ 1ನೇ ವಚನದಲ್ಲಿ ಆದಿಯು ವಾಕ್ಯವಿತ್ತು. And the same title is being given to him in Revelation also, Revelation chapter 19 verse 13. ಪ್ರಕಟಣೆ 19ನೇ ಅಧ್ಯಾಯ 13ನೇ ವಚನದಲ್ಲಿ ಇದೇ ಒಂದು ಹೆಸರು ಸಹ ಅವನಿಗೆ ಕೊಡಲ್ಪಟ್ಟಿದೆ. ಆತನು ರಕ್ತ ಶೋಷಿತವಾದ ವಸ್ತ್ರವನ್ನು ಧರಿಸಿಕೊಂಡಿದ್ದನು, ಆತನಿಗೆ ದೇವರ ವಾಕ್ಯದ ಹೆಸರು. His name is Word of God. That is being given in Revelation, again the writing of John. ಪ್ರಕಟಣೆಯ ಪುಸ್ತಕದಲ್ಲಿಯೂ ಸಹ ಯೋಹಾನನು ಬರೆದ ಪ್ರಕಟಣೆಯಲ್ಲಿಯೂ ಅವನಿಗೆ ಕೊಡಲ್ಪಟ್ಟ ಒಂದು ಹೆಸರು ದೇವರ ವಾಕ್ಯವು ಎಂಬುದಾಗಿ. Now let's ponder some time on this designation, the logos, and then we will conclude for today. ಈ ಒಂದು ಹೆಸರು ಲೋಗೋಸ್ ಅಥವಾ ಜೀವ ವಾಕ್ಯ, ಈ ಒಂದು ಹೆಸರಿನ ಕುರಿತಾಗಿ ಸ್ವಲ್ಪ ಸಮಯ ನಾವು ಧ್ಯಾನ ಮಾಡೋಣ. What does it mean by the word logos or word? ವಾಕ್ಯ ಅಥವಾ ಲೋಗೋಸ್ ಎಂಬುದಾಗಿ ಹೇಳುವಾಗ ಅದರ ಅರ್ಥವೇನು? Why is John using this word to picture Lord Jesus Christ? ಕರ್ತನಾದ ಯೇಸು ಕ್ರಿಸ್ತನನ್ನು ಚಿತ್ರೀಕರಿಸುವುದಕ್ಕಾಗಿ ಯೋಹಾನನು ಯಾಕೆ ಈ ಪದವನ್ನು ಬಳಸುತ್ತಿದ್ದಾನೆ? So let me explain in this way. ಈ ರೀತಿಯಾಗಿ ನಾನು ವಿವರಿಸುತ್ತೇನೆ. I might have all kind of thoughts or ideas or some kind of suggestions in my head. ನನ್ನಲ್ಲಿ ಅನೇಕವಾದ ಆಲೋಚನೆಗಳು ಅಥವಾ ಸೂಚನೆಗಳು ಬೇರೆ ಬೇರೆ ಆಗಿರಬಹುದು. I might have some emotions in my heart. ನನ್ನ ಹೃದಯದಲ್ಲಿ ಬೇರೆ ರೀತಿಯಾದ ಭಾವನೆ ಇರಬಹುದು. So unless if I have some way to convey my thoughts or emotions to another person, it is no use. ಆದ್ರೆ ನಾನು ನನ್ನ ರೀತಿಯಲ್ಲಿ ನನ್ನ ಒಂದು ಭಾವನೆ ಆಗಲಿ ಅಥವಾ ಬೇರೆ ವಿಷಯಗಳಾಗಲಿ ಇತರರಿಗೆ ನಾನು ತಿಳಿಸುವಾಗ ಅದರಲ್ಲಿ ಯಾವ ಪ್ರಯೋಜನವಿಲ್ಲ. So in such instance, the value is found in actually the communicating through words. ಇಂಥ ಒಂದು ಸಂದರ್ಭದಲ್ಲಿ ಆ ಒಂದು ಪದದ ಬಳಕೆಯಿಂದ ಅಥವಾ ಮಾತಿನಲ್ಲಿ ನಾವು ಮಾತನಾಡಬೇಕು. So words are actually a medium of communicating one person's thoughts, ideas, suggestions or emotions to another person. ಒಬ್ಬ ವ್ಯಕ್ತಿಯ ಒಂದು ಭಾವನೆ ಆಗಲಿ ಅಥವಾ ಆತನ ಆಲೋಚನೆ ಆಗಲಿ ಸಲಹೆಗಳಾಗಲಿ ಇತರರಿಗೆ ತಿಳಿಸುವುದಕ್ಕೆ ಪದಗಳನ್ನು ನಾವು ಬಳಸುತ್ತೇವೆ. Now whatever is my thoughts, I am communicating to another person through a medium called words. ನನ್ನ ಆಲೋಚನೆಗಳು ಅದು ಏನೇ ಆಗಿರಬಹುದು, ಇತರ ಒಬ್ಬ ವ್ಯಕ್ತಿಗೆ ನಾನು ತಿಳಿಸುವಾಗ ನಾನು ಪದಗಳನ್ನು ಉಪಯೋಗಿಸಿಕೊಂಡು ತಿಳಿಸುತ್ತೇನೆ. Now there is a verse in Proverbs. Let's read that verse. Proverbs chapter 23 verse 7. ಜ್ಞಾನೋಕ್ತಿಗಳು 23ನೇ ಅಧ್ಯಾಯ 7ನೇ ವಚನವನ್ನು ಓದಿಕೊಳ್ಳೋಣ. ಅವನು ತನ್ನ ಒಳಗಿನ ಯೋಚನೆಯಂತೆಯೇ ಇದ್ದಾನೆ, ಉಂಡು ಕುಡಿ ಎಂದು ಹೇಳಿದರೂ ಇಲ್ಲವೇ ಅವನಿಗೆ ಪ್ರೀತಿ ಇಲ್ಲ. Proverbs chapter 23 verse 7, it says, "For as he thinks in his heart, so is he." Or a man who thinks in his heart is like he is like his thoughts. ಅವನು ತನ್ನ ಒಳಗಿನ ಯೋಚನೆಯಂತೆ ಇದ್ದಾನೆ. ಒಬ್ಬ ಮನುಷ್ಯನು ಯಾವ ರೀತಿಯಾಗಿ ಯೋಚಿಸುತ್ತಿದ್ದಾನೋ ಆ ರೀತಿಯಾಗಿ ಅವನಿದ್ದಾನೆ. A man thinketh in his heart, and that
clearly shows that who that person is. ಒಬ್ಬ ವ್ಯಕ್ತಿ ತನ್ನ ಮನಸ್ಸಿನಲ್ಲಿ ಆಲೋಚಿಸುತ್ತಾನೆ, ಅವನ ಆಲೋಚನೆ ಆತನು ಯಾರು ಎಂಬುದಾಗಿ ಆ ಒಂದು ಸಂಗತಿ ತೋರಿಸುತ್ತದೆ. So if words are a medium of communicating the thoughts, that means words also reveals who that person is. ಈ ಒಂದು ಆಲೋಚನೆಗಳನ್ನು ನಾನು ತಿಳಿಸುವುದಕ್ಕಾಗಿ ಪದಗಳನ್ನು ಬಳಸುವಾಗ ಆ ಪದಗಳು ಸಹ ಆ ಒಬ್ಬ ವ್ಯಕ್ತಿ ಯಾರೆಂಬುದಾಗಿ ಸೂಚಿಸುತ್ತದೆ. Are you all with me? ನೀವೆಲ್ಲರೂ ನಿಮ್ಗೆ ಅರ್ಥವಾಯ್ತು? The person who is thinking the thoughts, scripture says that his thoughts are according to who is he. ವಾಕ್ಯವು ದೇವರ ವಾಕ್ಯ ಹೇಳುವುದೇನೆಂದ್ರೆ, ಒಬ್ಬ ವ್ಯಕ್ತಿಯು ಆತನು ಯಾವ ರೀತಿಯಾಗಿ ಆಲೋಚನೆ ಮಾಡ್ತಾನೋ ಆ ರೀತಿಯಾಗಿ ಆತನಿದ್ದಾನೆ. Now words are a medium of communicating the thoughts, which means words also reveals to the other person what kind of person is this. ನಾವು ಪದಗಳಿಂದ ನಮ್ಮ ಒಂದು ಆಲೋಚನೆಗಳನ್ನು ಏನೆಂಬುದಾಗಿ ನಾವು ಇತರರಿಗೆ ತಿಳಿಸುತ್ತೇವೆ. ಆ ಒಂದು ಪದಗಳು ಸಹ ಆ ಒಬ್ಬ ವ್ಯಕ್ತಿ ಯಾರೆಂಬುದಾಗಿ ಅದು ತೋರಿಸಿಕೊಡುತ್ತದೆ. Now Apostle John is giving this title or designation word to Lord Jesus Christ. ಇಲ್ಲಿ ಅಪೊಸ್ತಲನಾದ ಯೋಹಾನನು ಕರ್ತನಾದ ಯೇಸು ಕ್ರಿಸ್ತನಿಗೆ ಜೀವ ವಾಕ್ಯ ಅಥವಾ ದೇವರ ವಾಕ್ಯ ಎಂಬ ಹೆಸರನ್ನು ಕೊಟ್ಟಿದ್ದಾನೆ. Which means Lord Jesus Christ conveys to us the thoughts and the mind of true and living God. ಕರ್ತನಾದ ಯೇಸು ಕ್ರಿಸ್ತನು ನಿಜವಾದ ದೇವರ ಒಂದು ಆಲೋಚನೆಗಳನ್ನು, ಆತನ ವಿಷಯವಾದ ಸಂಗತಿಗಳನ್ನು ಆತನು ವ್ಯಕ್ತಪಡಿಸುತ್ತಿದ್ದಾನೆ. And through him he reveals to us who the Father is. ಆತನ ಮೂಲಕ ತಂದೆ ಯಾರು ಎಂಬುದಾಗಿ ತಿಳಿಸಿಕೊಡುತ್ತಿದ್ದಾನೆ. How do we know that? ಇದು ನಮಗೆ ಹೇಗೆ ಗೊತ್ತಾಗುತ್ತದೆ? John's Gospel chapter 1 verse 18. ಯೋಹಾನನ ಬರೆದ ಸುವಾರ್ತೆ 1ನೇ ಅಧ್ಯಾಯ 18ನೇ ವಚನದಲ್ಲಿ. John's Gospel chapter 1 verse 18. ಯೋಹಾನ ಬರೆದ ಸುವಾರ್ತೆ 1ನೇ ಅಧ್ಯಾಯ 18ನೇ ವಚನ. No one has seen God at any time. The only begotten Son, who is in the bosom of the Father, he has declared him. ದೇವರನ್ನು ಯಾರು ಎಂದು ಕಂಡಿಲ್ಲ, ಯಾವನು ಏಕ ಪುತ್ರನು ಸ್ವತಃ ದೇವರು ಆಗಿದ್ದು ತಂದೆಯ ಹಿಂದೆ ಇದ್ದಾನೆ, ಆತನೇ ತಿಳಿಯಪಡಿಸಿದನು. So the Lord Jesus Christ declares to us his Father. ಕರ್ತನಾದ ಯೇಸು ಕ್ರಿಸ್ತನು ತನ್ನ ತಂದೆಯನ್ನು ನಮಗೆ ಪ್ರಕಟಿಸುತ್ತಿದ್ದಾನೆ. Let's also read another verse in John's Gospel chapter 14 verse 9. ಯೋಹಾನ ಬರೆದ ಸುವಾರ್ತೆ 14ನೇ ಅಧ್ಯಾಯ 9ನೇ ವಚನ. Jesus said to him, John's Gospel 14:9. Jesus said to him, have I been with you so long, and yet you have not known me, Philip? He who has seen me has seen the Father. So how can you say, show us the Father? ಯೇಸು ಅವನಿಗೆ, ಫಿಲಿಪ್ಪನೇ, ನಾನು ಇಷ್ಟು ದಿವಸ ನಿಮ್ಮ ಸಂಗಡ ಇದ್ದನು, ನೀನು ಇನ್ನೂ ನನ್ನನ್ನು ಅರಿತುಕೊಳ್ಳಲಿಲ್ಲವೇ? ನನ್ನನ್ನು ನೋಡಿದವನು ತಂದೆಯನ್ನು ನೋಡಿದ್ದಾರೆ, ನಮಗೆ ತಂದೆಯನ್ನು ತೋರಿಸಿದ್ದು ಹೇಳುವುದು ಹೇಗೆ? Word of life. That is a great way to introduce our Savior in the epistle of John. ಜೀವ ವಾಕ್ಯವು ಕರ್ತನಾದ ಯೇಸು ಕ್ರಿಸ್ತನನ್ನು ಈ ರೀತಿಯಾಗಿ ಪರಿಚಯ ಮಾಡುವಂತದ್ದು ದೊಡ್ಡ ವಿಷಯವಾಗಿದೆ. He was from the beginning. ಆದಿಯಿಂದ ಇದ್ದವನು. And he was introduced or manifested in this world. ಈ ಲೋಕದಲ್ಲಿ ಆತನು ಪ್ರತ್ಯಕ್ಷನಾದನು. And he has been given the title Word of God. ದೇವರ ವಾಕ್ಯ ಎಂಬ ಹೆಸರು ಸಹ ಅವನಿಗೆ ಕೊಡಲ್ಪಟ್ಟಿದೆ. And I am writing this to you so that your joy may be full. ನಿಮ್ಮ ಸಂತೋಷವು ಪರಿಪೂರ್ಣವಾಗಬೇಕೆಂದು ಈ ಮಾತುಗಳನ್ನು ಬರೆಯುತ್ತಿದ್ದೇನೆ. And I am testifying to you. Apostle John is saying that I have seen, I have heard, I have handled, and I am looked upon or carefully examined, and now my testimony is true. ನಾನು ಕಿವಿಯಾರ ಕೇಳಿ ಕಣ್ಣಾರೆ ಕಂಡು ಮನಸ್ಸಿಟ್ಟು ನೋಡಿ ಕೈಯಿಂದ ಮುಟ್ಟಿದ್ದೇನೆ, ನನ್ನ ಒಂದು ಸಾಕ್ಷಿಯು ಅದು ನಂಬತಕ್ಕದೆಂಬುದಾಗಿ ಅಪೊಸ್ತಲನಾದ ಯೋಹಾನನು ಹೇಳುತ್ತಿದ್ದಾನೆ. So let's conclude here for this today. ಇಲ್ಲಿಗೆ ನಾವು ಈ ಅಧ್ಯಯನವನ್ನು ಮುಗಿಸೋಣ. We have looked at the background. ನಾವು ಹಿನ್ನೆಲೆಯನ್ನು ನೋಡಿದ್ದೇವೆ. We have looked at the author. ಗ್ರಂಥಕರ್ತರು ಯಾರೆಂಬುದಾಗಿ ನೋಡಿದ್ದೇವೆ. And it is Apostle John. ಅದು ಯಾರೆಂದರೆ ಅಪೊಸ್ತಲನಾದ ಯೋಹಾನನು. There are so many false teachers around. ಸುತ್ತಲೂ ಅನೇಕ ದುರ್ಬೋಧಕರಿದ್ದಾರೆ. And we have seen the purpose of writing this epistle. ಈ ಪತ್ರಿಕೆಯನ್ನು ಬರೆದದಕ್ಕೆ ಉದ್ದೇಶಗಳೇನೆಂಬುದಾಗಿ ನೋಡಿದ್ದೇವೆ. Your joy may be full. ಅವರ ಸಂತೋಷವು ಪರಿಪೂರ್ಣವಾಗಬೇಕು. You may not sin. ನೀವು ಪಾಪ ಮಾಡದಂತೆ ಬರೆದಿದ್ದಾನೆ. You should know that you have eternal life. ನಿತ್ಯ ಜೀವ ನಮಗೆ ಉಂಟೆಂಬುದಾಗಿ ಗೊತ್ತಾಗಬೇಕೆಂಬುದಾಗಿ. You should know that your sins are forgiven for His name's sake. ಯೇಸು ಕ್ರಿಸ್ತನ ಹೆಸರಿನ ನಿಮಿತ್ತವಾಗಿ ನಿಮ್ಮ ಪಾಪಗಳು ಕ್ಷಮಿಸಲ್ಪಟ್ಟಿವೆ. And the Lord Jesus Christ is having an eternal past. ಕರ್ತನಾದ ಯೇಸು ಕ್ರಿಸ್ತನು
ನಿತ್ಯವಾದ ಒಂದು ನಿತ್ಯತ್ವವು ಆತನಿಗೆ ಉಂಟು. He is from the beginning, ಆತನು ಆದಿಯಿಂದ ಇದ್ದವನು. and I have witnessed him, I have seen him, ನಾನು ನೋಡಿದ್ದೇನೆ, ನಾನು ಸಾಕ್ಷೀಕರಿಸುತ್ತಿದ್ದೇನೆ. and he reveals to us through him the Father and the thoughts and minds of his Father. ತಂದೆಯ ಒಂದು ಆಲೋಚನೆಗಳು ಮತ್ತು ಆತನ ಮನಸ್ಸು ಏನೆಂಬುದಾಗಿಯೂ ಕರ್ತನು ನಮಗೆ ಆತನು ತಿಳಿಯಪಡಿಸುತ್ತಿದ್ದಾನೆ. May his name be glorified. Let's sit at his presence prayerfully. ನಾವು ದೇವರ ನಾಮಕ್ಕೆ ಮಹಿಮೆ ಉಂಟಾಗಲಿ, ಪ್ರಾರ್ಥನಾ ಪೂರ್ವಕವಾಗಿ ನಾವು